ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ ಕಥಾಭಾಗ ಮುಂದುವರೆದಿತ್ತು. 105 ಸರ್ಗಗಳು ಕೊನೆಗೊಂಡಿದ್ದವು. 104 ಸರ್ಗಗಳು ಕೊನೆಗೊಂಡಿದ್ದವು. 105ನೇ ಸರ್ಗದಲ್ಲಿ ರಾವಣರ ನಡುವೆ ಯುದ್ಧ ನಡೆದಾಗ ಸಾರಥಿ ಆ ರಾವಣನನ್ನು ದೂರ ಕರ್ಕೊಂಡು ಹೋಗಿಬಿಟ್ಟಿದ್ದ. ರಾವಣ ಬಳಲಿದಾಗ ಆ ರಾವಣ ದೂರ ಹೋಗಿದ್ದಂಥ ಸಂದರ್ಭದಲ್ಲಿ ಅಗಸ್ತ್ಯರು ರಾಮನ ಬಳಿಗೆ ಬಂದರು. ರಾಮನನ್ನು ನೋಡಿ ಅವನನ್ನು ಪ್ರಶಂಸೆ ಮಾಡಿ, ನಾನೊಂದು ಸ್ತೋತ್ರ ನಿಮಗೆ ಉಪದೇಶ ಮಾಡ್ತೀನಿ, ಈ ಸ್ತೋತ್ರವನ್ನು ಪಠನ ಮಾಡು, ಇದರ ಪ್ರಭಾವದಿಂದ ನೀನು ವಿಜಯವನ್ನು ಪಡೀತಿ, ದುಷ್ಟಶಕ್ತಿಯನ್ನು ಗೆದ್ದು ಎಲ್ಲ ಥರದ ಮಂಗಳವನ್ನು ಪಡ್ಕೊಳ್ತಿ, ಶುಭವನ್ನು ಪಡ್ಕೊಳ್ತಿ ಅಂತ ಅವನಿಗೆ ಈ ಸ್ತೋತ್ರವನ್ನು ಉಪದೇಶ ಮಾಡಿದರು ಅನ್ನೋನಿಗೆ ಆ ಆದಿತ್ಯ ಹೃದಯದ ಸ್ತೋತ್ರದ ಪ್ರಾರಂಭ ಆಗಬೇಕು. ಅದು ನಿನ್ನೆ ಹೇಳಿದಂತೆ ಆದಿತ್ಯ ಹೃದಯ ಅಂತಂದ್ರೆ, ಆದಿತ್ಯ ಅಂದ್ರೆ ಪರಮಾತ್ಮ, ಸೂರ್ಯಾಂತರ್ಗತನ ಅಂತ ನಾರಾಯಣ, ಅವನ ಹೃದಯ ಅವನ ಮನಸ್ಸಿಗೆ ಸಂತೋಷ ಕೊಡುವಂಥದ್ದು, ಅವನನ್ನು ಸ್ತೋತ್ರ ಮಾಡುವ ಮೂಲಕ ಆತನ ಮನಸ್ಸಿಗೆ ಸಂತೋಷ ಕೊಡುವಂಥದ್ದು. ದೇವರು ಸರ್ವಾಂತರ್ಯಾಮಿ ಆದರೂ ಕೂಡ ಆತನನ್ನ ಯಾವುದಾದ್ರೂ ಒಂದು ಅಧಿಷ್ಠಾನದಲ್ಲಿ ಕಾಣಬೇಕು ಅಂತನ್ನೋದು ನಮ್ಮಂಥವರಿಗೆ, ಜನಸಾಮಾನ್ಯರಾದವರಿಗೆ. ಮಹಾತ್ಮರಾದವರು, ದೊಡ್ಡ ಭಕ್ತರಾದವರು ಎಲ್ಲೆಲ್ಲಿ ನೋಡ್ತಾರೋ ಅಲ್ಲೆಲ್ಲ ಕೈ ಮುಗಿತಾರೆ, ಅಲ್ಲೆಲ್ಲ ಕಡೆ ಅವರು ದೇವರನ್ನು ಕಾಣ್ತಿದ್ರು. ಅದಕ್ಕಿಂತ ಮೊದಲು ಕೃತಯುಗದಲ್ಲಿ ಚಲಪ್ರತಿಮೆಗಳು ಅಂತ ಇರ್ತಿದ್ರಂತೆ. ಮಹಾಜ್ಞಾನಿಗಳಾದವರನ್ನ ಆ ಜ್ಞಾನಿಗಳೇ ದೇವರ ಪ್ರತಿಮೆ ಅಂತ ಭಾವಿಸ್ಕೊಂಡು ಅವರನ್ನೇ ಪೂಜೆ ಮಾಡ್ತಿದ್ರಂತೆ. ಈಗಿನ ಕಾಲದಲ್ಲಿ ಜ್ಞಾನಿಗಳು ಯಾರು, ಅಜ್ಞಾನಿಗಳು ಯಾರು ಅಂತ ಗೊತ್ತಾಗೋದಿಲ್ಲ. ಆಲ್ ದಟ್ ಲಿಟಲ್ಸ್ ಈಸ್ ನಾಟ್ ಗೋಲ್ಡ್ ಅಂತ ಇಂಗ್ಲೀಷ್. ಹೊಳೆಯುವುದೆಲ್ಲ ಬಂಗಾರ ಅಲ್ಲ. ಈಗಿನ ಕಾಲದಲ್ಲಿ ಹೊಳೆಯೋದೇ ಜಾಸ್ತಿ. ಅಜ್ಞಾನಿಗಳು ಜ್ಞಾನಿಗಳಿಗಿಂತ ಹೆಚ್ಚು ಥಳಕಿದ್ದವರಾಗಿರ್ತಾರೆ. ಹಾಗಾಗಿ ಜ್ಞಾನಿಗಳನ್ನ ಅಜ್ಞಾನಿಗಳನ್ನ ಗುರುತಿಸೋದು ಕಷ್ಟ. ಅದಕ್ಕಾಗಿ ಅಂಥ ಉಪಾಸನೆಯನ್ನು ಈಗ ಕಲಿಯುಗಗಳಿಗೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ಕಾಣೋದಿಲ್ಲ. ಇನ್ನೇನು ಮಾಡಬೇಕಂದ್ರೆ ಅಂಥ ಸ್ಥಳಕ್ಕಿಲ್ಲದೆ ಇರುವಂಥ, ಅಂಥ ಕಪಟಕ್ಕೆ ಅವಕಾಶ ಇಲ್ಲದೆ ಇರುವಂಥ ಪ್ರತಿಮೆಗಳು, ಆಮೇಲೆ ಸೂರ್ಯ, ಅಗ್ನಿ, ಗೋವು ಇವೆಲ್ಲವನ್ನು ಅಧಿಷ್ಠಾನವನ್ನಾಗಿಟ್ಕೊಂಡು ಅವುಗಳಲ್ಲಿ ಪೂಜೆ ಮಾಡಬೇಕು. ವಾಯು ಇಂಥವೆಲ್ಲ ನಮ್ಮ ಅಧಿಷ್ಠಾನಗಳು. ಮುಖ್ಯವಾಗಿ ಮನುಷ್ಯನ ಬದುಕಿನಲ್ಲಿ ಆತನ ಹುಟ್ಟಿಗೆ, ಆತನ ಜೀವನ ನಡೀಲಿಕ್ಕೆ ಯಾವ್ಯಾವ ಪಂಚಮಹಾಭೂತಗಳು ಆತನಿಗೆ ಸಹಾಯಕ ಆಗಿವೆ ಅವುಗಳನ್ನೆಲ್ಲ ತನ್ನ ಜೀವನಕ್ಕೆ ಉಪಕಾರ ಮಾಡಿದಂಥ ವಸ್ತುಗಳು ಅಂತ ಭಾವಿಸಿಕೊಂಡು ಅವುಗಳಲ್ಲಿ ಅಂತರ್ಗತನಾದಂಥ ಭಗವಂತನ ನೋಡಬೇಕಾದ್ದು ನಮ್ಮ ದೃಷ್ಟಿ. ಹಾಗಾಗಿ ನಿಜವಾಗಿ ನಾವೇ ಏಕದೇವೋಪಾಸಕರು. ನಮ್ಮನ್ನು ಬಿಟ್ಟು ಉಳಿದವರೆಲ್ಲ ಏಕದೇವೋಪಾಸಕರು ಅಲ್ಲವೇ ಅಲ್ಲ. ಯಾಕಂದ್ರೆ ಎಲ್ಲರಲ್ಲೂ ಈ ಎಲ್ಲ ಕಡೆಗಳಲ್ಲೂ ಕೂಡ ಒಂದೇ ದೇವರನ್ನು ನಾವು ಕಾಣ್ತೇವೆ. ಅದು ದುರಂತ ಏನಂತಂದ್ರೆ, ಈ ಗೋವಿಗಾಗಲಿ, ಸೂರ್ಯನಿಗಾಗಲಿ, ಅಗ್ನಿಗಾಗಲಿ, ವಾಯುವಿಗಾಗಲಿ ಅಥವಾ ಭೂಮಂಡಲಕ್ಕಾಗಲಿ ನಮಸ್ಕಾರ ಮಾಡುವಾಗ ನಾವು ಪರಂಪರೆಯಿಂದ ಬಂದಂತೆ ಜ್ಞಾನಿಗಳಿರಲಿ, ಅಜ್ಞಾನಿಗಳಿರಲಿ, ತೀರಾ ಜನಸಾಮಾನ್ಯರಿರಲಿ, ಪಾಮರರಿರಲಿ, ಪಂಡಿತರಿರಲಿ, ತದಂತರ್ಗತನಾದ ಭಗವಂತನಿಗೆ ನಮಸ್ಕಾರ ಮಾಡಬೇಕು ಅನ್ನೋದನ್ನು ಮರೆತು ಬಿಡ್ತೇವೆ. ಎಲ್ಲರಿಗೂ ಹೇಳ್ಕೊಟ್ಟಿರ್ತಾರೆ. ಬೆಳಗಾಗಿ ಇದ್ದು ಯಾರ್ಯಾರನ್ನ ಮೇಲೆ ಅಂತ ಹೇಳ್ತಾರೆ, ಭೂಮಿಗೆ ನಮಸ್ಕಾರ ಮಾಡ್ತಾರೆ, ಅಗ್ನಿಗೆ ನಮಸ್ಕಾರ ಮಾಡ್ತಾರೆ. ಹೋಗ್ತಾ ಹೋಗ್ತಾ ಪ್ರತಿಯೊಂದು ತುಳಸಿ ಗಿಡ, ಏನೇ ಒಂದು ಪುಣ್ಯ ಸ್ಥಳ ಕಾಣಿಸಿದ್ರೆ ಅದಕ್ಕೆಲ್ಲ ನಮಸ್ಕಾರ ಮಾಡ್ತಾರೆ. ಇದು ನಮಗೆ ದಿನನಿತ್ಯದ ಅಭ್ಯಾಸ ಆಗಿ ಹೋಗಿದೆ. ಆದರೆ ತದಂತರ್ಗತನಾದ ಭಗವಂತನನ್ನು ಸ್ಮರಣೆ ಮಾಡ್ಕೊಳ್ಬೇಕು. ಅದು ಮಾಡ್ಕೊಳ್ಳದೇ ಇದ್ರೆ ಅದರಿಂದ ಹೆಚ್ಚು ಫಲ ಇಲ್ಲ. ನೀವು ತದಂತರ್ಗತನಾದ ಭಗವಂತನ ನಮಸ್ಕಾರ ಒಂದು ಮಾಡದೇ ಇದ್ರು ಆ ನಮಸ್ಕಾರ ಹೋಗೋದು ಅಲ್ಲಿಗೆ. ನೀವು ತಿಳಿದೇ ಮಾಡಿ, ತಿಳಿದೇನೆ ಮಾಡಿ ನಮಸ್ಕಾರ ಹೋಗೋದು ಅಲ್ಲಿಗೆ. ತಿಳಿದು ಮಾಡಿದರೆ ನಿಮಗೆ ಅದರಿಂದ ಫಲ ಹೆಚ್ಚು. ಅದಕ್ಕಾಗಿ ಭೂಮಿ, ಪೃಥ್ವಿ, ಅಪು, ತೇಜಸ್, ವಾಯು, ಆಕಾಶ ಅನ್ನುವಂಥ ಪಂಚಮಹಾಭೂತಗಳು, ಭೂಮಿ, ಅಪು, ನೀರು, ಆ ನೀರಿನ ಒಂದು ಶ್ರೇಷ್ಠ ರೂಪವೇ ನದಿಗಳು, ಬಾವಿಗಳು. ಅದಕ್ಕಾಗಿ ನದಿಗಳು, ಬಾವಿಗಳನ್ನೆಲ್ಲ ಮಲಿನ ಮಾಡಬಾರ್ದು. ಅವುಗಳಲ್ಲಿ ಇಳಿಬೇಕಾದ್ರೆ ಅನುಮತಿಯನ್ನು ನದಿ ದೇವತೆಗಳ, ಗುರು ಹಿರಿಯರ ಅನುಮತಿ ತಗೊಂಡು ಸ್ನಾನಕ್ಕೆ ಅನುಜ್ಞೆ ಕೊಡಿ ಅಂತ ಕೇಳ್ತಿರ್ತಾರೆ. ನದಿಗೆ ಇಳಿಬೇಕಾದ್ರೆಲ್ಲ ಇಂಥ ಒಂದು ಪುಣ್ಯ ಕಾರ್ಯಕ್ಕೆ ಅನುಮತಿ ಕೊಡಿ ಅಂತ ಕೇಳ್ಕೊಳ್ಳೋದು ಅದರ ಉದ್ದೇಶ. ಪೃಥ್ವಿ, ಅಪ್ಪು, ತೇಜಸ್ಸು, ನಾವು ಅಗ್ನಿ ಆರಾಧಕರು. ಅಗ್ನಿಯ ಪ್ರತೀಕದಿಂದ ಭಗವಂತನನ್ನ ನೋಡಬೇಕು. ಅದ್ರ ಮೂಲಕ ಸುಲಭ ಆಗ್ತದೆ. ನೇರವಾಗಿ ಭಗವಂತನ ನೋಡ್ತೀವಿ ಅಂತ ನಾವೇನಾದರೂ ಧಾರ್ಷ್ಟ್ಯ ತೋರಿಸಿದ್ರೆ ಅದು ನಮ್ಗೆ ಸಾಧ್ಯ ಆಗಲಿಕ್ಕಿಲ್ಲ. ನಮ್ಮ ಯೋಗ್ಯತೆ ಮೀರಿದ್ದಾದೀತದು. ಅದಕ್ಕಾಗಿ ಇಂಥ ಪ್ರತಿಮೆಗಳು, ಪೃಥ್ವಿ, ಅಥವಾ ತೇಜಸ್ಸು, ಇಂಥ ಪ್ರತೀಕಗಳ ಮೂಲಕ ಭಗವಂತನನ್ನು ನೋಡಿ ಅಂತ ನಮಗೆ ಶಾಸ್ತ್ರ ಸುಲಭದ ಮಾರ್ಗವನ್ನು ಒದಗಿಸಿಕೊಟ್ಟಿದೆ. ಪೃಥ್ವಿ, ಅಪು, ತೇಜಸ್ಸು, ವಾಯು. ಅದಕ್ಕಾಗಿ ವಾಯುವಿನ ಪ್ರತೀಕದಲ್ಲಿ ವಾಯುವಂತರ್ಗತ ಭಗವಂತನನ್ನ ಉಪಾಸನೆ ಮಾಡೋದು ಮುಖ್ಯ. ಉಳಿದೆಲ್ಲ ಪಂಚಮಹಾಭೂತಗಳು, ಪಂಚಮಹಾಭೂತಕ್ಕೆ ಅಭಿಮಾನಿಗಳಾದಂಥ ದೇವತೆಗಳು ಈ ಶರೀರವನ್ನು ಬಿಟ್ಟು ಹೋದ್ರಂತೆ. ಉಪನಿಷತ್ತುಗಳಲ್ಲಿ ಆ ಕಥೆ ಬರ್ತದೆ. ಒಂದು ಶರೀರ ಸಾಯ್ಲಿಕ್ಕೆ ಹೊರಟಾಗ ಕಣ್ಣಿಗೆ ಅಭಿಮಾನಿ ದೇವತೆ, ಆಮೇಲೆ ಕಿವಿಗೆ ಅಭಿಮಾನಿ ದೇವತೆ, ಹೀಗೆ ಎಲ್ಲ ದೇವತೆಗಳು ಒಬ್ಬೊಬ್ಬರಾಗಿ ಶರೀರವನ್ನು ಬಿಟ್ಟು ಹೊರಟರು. ಕಣ್ಣು ಹೋದಾಗ ಕುರುಳಾಗಿದ್ದು ಶರೀರ ಬಲಿಕೆ ಇತ್ತು.
ಕಿವಿ ಹೋದಾಗ ಶರೀರ ಹಾಗೆ ಬದುಕಿತ್ತು, ಇಷ್ಟೆಲ್ಲ ನಡೆದಿತ್ತು. ಆದರೆ ಶರೀರ ಇನ್ನೂ ಸತ್ತಿರಲಿಲ್ಲ. ವಾಯು ಹೋದಾಗ ಪೂರ ಶರೀರ ಹೊರಟು ಹೋಯಿತು, ಶರೀರವೇ ನಾಶ ಆಗಿ ಹೋಯಿತು ಅಂತಿದೆ. ಅದಕ್ಕಾಗಿ ವಾಯುವಿಗೆ ಅಷ್ಟು ಮಹತ್ವ ಇದೆ. ವಾಯು ಅಂತಕ್ಕಂಥ ಭಗವಂತನನ್ನು ಆರಾಧನೆ ಮಾಡಬೇಕು ಅಂತನ್ನೋದು ಅದು ಉಳಿದ ಪಂಚಮಹಾಭೂತಗಳಿಗಿಂತ ಶ್ರೇಷ್ಠವಾದ ಉಪಾಸನೆ. ಪೃಥ್ವಿ, ಅಪ್ಪ, ತೇಜಸ್ಸು, ವಾಯು, ಆಕಾಶ, ಹೀಗೆ ಆಕಾಶ ತತ್ವದಲ್ಲಿ ಕೂಡ ಭಗವಂತನ ಕಾಣಬೇಕು. ತೇಜಸ್ಸಿನ ಮತ್ತೊಂದು ರೂಪವೇ ಸೂರ್ಯ. ಸೂರ್ಯಾಂತರ್ಗತ ಭಗವಂತನ ಕೂಡ ಆರಾಧನೆ ಮಾಡಬೇಕು. ಆ ಸೂರ್ಯಾಂತರ್ಗತ ಭಗವಂತನಿಗೆ ಸಂಬಂಧಪಟ್ಟಂತೆ ಇದು ನಿಮ್ಗೆ ಯಾರಿಗೂ ಈ ಸಂಶಯ ಬಂದಿಲ್ಲದೆ ಇರ್ಬೋದು, ಅಥವಾ ನಿಮ್ಗೆ ಇದು ವಿಷಯ ಗೊತ್ತಿದ್ರೂ ಇದ್ದಿರ್ಬೋದು ಈಗಾಗಲೇ. ಆದ್ರೂ ಸ್ವಲ್ಪ ಮಟ್ಟಿಗೆ ಅದು ಧ್ವನಿಮುದ್ರಣಗೊಳ್ಳಲಿ, ದಾಖಲೆಬದ್ಧಗೊಳ್ಳಲಿ ಅನ್ನೋ ಕಾರಣಕ್ಕಾಗಿ ಹೇಳ್ತೇನೆ. ಬೇರೆ ಧರ್ಮಗಳಲ್ಲಿ ಸೂರ್ಯನಿಗೆ, ಅಗ್ನಿಗೆ ಅಷ್ಟು ಮಹತ್ವ ಕೊಟ್ಟಿದ್ದು ಕೆಲವು ಧರ್ಮಗಳಲ್ಲಿ ಇಲ್ಲ. ಕೆಲವು ಧರ್ಮಗಳಲ್ಲಿದೆ. ಪಾರ್ಸಿ ಧರ್ಮ ಮೊದಲಾದ ಧರ್ಮಗಳಲ್ಲಿ ಅಗ್ನಿಯ ಪೂಜೆ ಮಾಡೋದು, ಹೋಮ ಮಾಡೋದೆಲ್ಲ ಇದೆ. ಅದು ಕೆಲವು ಬೇರೆ ಧರ್ಮಗಳಲ್ಲಿ ಇಲ್ಲ. ಆ ಸೂರ್ಯಾಂತರ್ಗತನ ಆದಂಥ ಭಗವಂತನನ್ನು ಆರಾಧನೆ ಮಾಡುವ ಉದ್ದೇಶ ಏನು ಅಂತಂದ್ರೆ, ಸೂರ್ಯ ಈ ಭೂಮಿಯ ಸ್ಥಿತಿಗೆ, ಗತಿಗೆ, ಮಳೆ ಬರಲಿಕ್ಕೆ, ಬೆಳೆ ಬರಲಿಕ್ಕೆ ಇದೆಲ್ಲಕ್ಕೂ ಕೂಡ ಕಾರಣ. ಅದಕ್ಕಾಗಿ ಅಂಥ ಅಧಿಷ್ಠಾನದ ಮೂಲಕ ಭಗವಂತನನ್ನ ಆರಾಧನೆ ಮಾಡಿದರೆ ಅದು ಬೇಗ ಫಲದಾಯಕ. ಅದಕ್ಕಾಗಿ ಮೊನ್ನೆ ಅವತ್ತೊಂದು ದಿವಸ ಹೇಳಿದ್ದೆ, ಯಾವುದು ಶ್ರೇಷ್ಠ ಅಧಿಷ್ಠಾನ ಇದೆ ಆ ಶ್ರೇಷ್ಠ ಅಧಿಷ್ಠಾನದಲ್ಲಿ ದೇವರನ್ನು ಕಾಣ್ತಾ ಹೋದರೆ ಅದನ್ನು ಬೇಗ ಫಲದಾಯಕ. ಇವತ್ತು ಕಲಿಯುಗದಲ್ಲಿ ನಮಗೆ ಸಮಯ ಕಡಿಮೆ, ಶಕ್ತಿ ಕಡಿಮೆ, ಮಾಡುವಂಥ ಮನಸ್ಸಂತೂ ಮತ್ತೆ ಕಡಿಮೆ. ಅಷ್ಟಿದ್ದಾಗ ಕಡಿಮೆ ಮಟ್ಟದ ಅಧಿಷ್ಠಾನಗಳಲ್ಲಿ ದೇವರನ್ನು ಕಾಣ್ತಾ ಹೋದರೆ ಅದನ್ನು ಹೆಚ್ಚು ಫಲ ಸಿಗಲಿಕ್ಕಿಲ್ಲ. ಅದಕ್ಕಾಗಿ ಶ್ರೇಷ್ಠದ ಮಟ್ಟದ ಅಧಿಷ್ಠಾನಗಳನ್ನು ಕಾಣಬೇಕು. ಮಹಾಭೂತಗಳು, ಗೋವು, ಸೂರ್ಯ ಮತ್ತು ಉಳಿದ ಗುರುಗಳು ಇತ್ಯಾದಿ ಕಡೆಗಳಲ್ಲಿ ಭಗವಂತನನ್ನು ಕಂಡು ಅವರನ್ನು ಅಧಿಷ್ಠಾನವನ್ನಾಗಿ ಸ್ವೀಕಾರ ಮಾಡ್ಕೊಂಡು ಮಾಡಿದರೆ ಅದರಿಂದ ಫಲ ಹೆಚ್ಚು. ಅದಕ್ಕಾಗಿ ಯಾರೋ ಕೆಲವು ಗುರುಗಳು, ವೃಂದಾವನಸ್ಥರಾದಂಥ ಗುರುಗಳು ಮತ್ತು ಉಳಿದ ಕೆಲವು ದಾಸರು ಮತ್ತೆ ಯಾರನ್ನು ಉಪಾಸನೆ ಮಾಡಿದರೆ ಅದರಿಂದ ಫಲ ಕೂಡಲೇ ಸಿಗ್ತದೆ ಅಂತ ಅಂತಿರ್ತಾರಲ್ಲ. ಅದಕ್ಕೆ ಕಾರಣ ಏನಂತಂದರೆ, ದೇವರು ಪರತತ್ವ ಬಹಳ ದೊಡ್ಡ ವಸ್ತು, ಈ ಜಗತ್ತಿನಲ್ಲಿರುವಂಥ ಅತ್ಯಂತ ಶ್ರೇಷ್ಠ ವಸ್ತು. ಆ ಅತ್ಯಂತ ಶ್ರೇಷ್ಠವಾದ ವಸ್ತುವನ್ನು ನಾವು ಪಡ್ಕೊಳ್ಬೇಕಾದ್ರೆ, ಅದರ ಮೂಲಕ ಅನುಗ್ರಹವನ್ನು ಪಡ್ಕೊಳ್ಬೇಕಾದ್ರೆ ನಮ್ಮ ಸಾಧನೆ ಇನ್ನೂ ಹೆಚ್ಚಿನ ಹಂತವನ್ನು ಏರಬೇಕಾಗ್ತದೆ. ಅದಕ್ಕಾಗಿ ಅದರಿಂದ ಫಲವನ್ನು ನಮಗೆ ತೋಳಿಕ್ಕೆ ಕಷ್ಟ. ಆ ಉದ್ದೇಶಕ್ಕಾಗಿಯೇ ಇಂಥ ಅಧಿಷ್ಠಾನಗಳಲ್ಲಿ ದೇವರನ್ನು ಕಾಣಿ ಅಂತ ಹೇಳ್ತಿರ್ತಾರೆ. ಅಂತ ಯಾರೋ ಒಬ್ಬ ಗುರುವೋ ಮತ್ತೊಬ್ಬನ ಮೂಲಕನೋ ತದಂತಕತವಾದ ಭಗವಂತನನ್ನು ಆರಾಧನೆ ಮಾಡಿದರೆ ಶೀಘ್ರ ಫಲ, ಅವರು ಶೀಘ್ರ ಪ್ರಸಾದ ಮಾಡ್ತಾರೆ, ಶೀಘ್ರ ಅನುಗ್ರಹ ಮಾಡ್ತಾರೆ ಅಂತ ಹೇಳ್ತಿರ್ತಾರೆ. ಅದಕ್ಕಾಗಿ ಗಣಪತಿಗೂ ಕೂಡ ಕ್ಷಿಪ್ರ ಪ್ರಸಾದ ಅಂತ ಕರೀತಾರೆ. ಕೆಲವು ದುರ್ಗಾ ವಿನಾಯಕವು ಅಂತ ಒಂದು ಮಾತು. ಕಲಿಯುಗದಲ್ಲಿ ದುರ್ಗಾದೇವಿಗೆ ಮತ್ತು ವಿನಾಯಕನಿಗೆ ಪ್ರಾಶಸ್ತ್ಯ ಹೆಚ್ಚು. ಅದಕ್ಕಾಗಿ ಅವನಿಗೆ ಕ್ಷಿಪ್ರ ಪ್ರಸಾದ, ಪ್ರಸಾದ ಅಂದ್ರೆ ಅನುಗ್ರಹ, ಕ್ಷಿಪ್ರ ಅಂದರೆ ಶೀಘ್ರವಾಗಿ ಬೇಗ ಅನುಗ್ರಹ ಮಾಡುವಂಥವನು ಅನ್ನೋ ಕಾರಣಕ್ಕಾಗಿ ಗಣಪತಿಯನ್ನು ಉಪಾಸನೆ ಮಾಡ್ತಾರೆ. ಮೊದಲು ಆತನನ್ನು ಉಪಾಸನೆ ಮಾಡಿ ಮುಂದೆ ಉಳಿದ ಆರಾಧನೆಗಳನ್ನು ಪ್ರಾರಂಭ ಮಾಡ್ತಾರೆ. ಅಂತೂ ಮನುಷ್ಯ ಆರಾಧನೆ ಮಾಡಲಿಕ್ಕೆ ತನಗಿರುವಂತಹ ಸೀಮಿತ ಶಕ್ತಿ, ಮನಸ್ಸು, ಸಮಯ ಇದನ್ನೆಲ್ಲವನ್ನು ಶ್ರೇಷ್ಠವಾದ ಅಧಿಷ್ಠಾನದಲ್ಲಿ, ನಮಗೆ ಲಭ್ಯವಿರುವಂಥ ಶ್ರೇಷ್ಠ ಅಧಿಷ್ಠಾನದಲ್ಲಿ ಭಗವಂತನ ಕಾಣುವಂಥ ಪರಿಪಾಠ ಇಟ್ಕೊಂಡ್ರೆ ಅದು ಆತನಿಗೆ ಹೆಚ್ಚು ಫಲದಾಯಕ. ಅದಕ್ಕಾಗಿ ಈ ಸೂರ್ಯನ ಆರಾಧನೆ, ಗೋವಿನ ಆರಾಧನೆ ಇತ್ಯಾದಿಗಳು. ಗೋವಂತೂ ಅದ್ರ ಬಗ್ಗೆ ನಾವೇನು ಹೆಚ್ಚು ಹೇಳಬೇಕಾಗಿಲ್ಲ. ಇವತ್ತು ಗೋವಿನೊಳಗೆ ಅಷ್ಟು ಕೋಟಿ ದೇವತೆಗಳಿದ್ದಾರೆ, ಅದರಿಂದ ನಮಗೆ ಇಷ್ಟು ಜೀವನಕ್ಕೆ ಉಪಯೋಗ ಇದೆ ಅಂತ ಹೀಗೆಲ್ಲ ಭಾವಿಸಿ ತದಂತರ್ಗತನಾದ ಭಗವಂತನನ್ನು ಕಾಣಬೇಕು. ಹಾಗೆ ಸೂರ್ಯಾಂತರ್ಗತನಾದವನನ್ನು. ಕೆಲವು ಬೇರೆ ಧರ್ಮಗಳಲ್ಲಿ ಸೂರ್ಯನ ಆರಾಧನೆಯನ್ನು ನಾವೇನು ಮಾಡ್ತೀವಿ, ನಮ್ಗಿಂತ ಅದು ವ್ಯತಿರಿಕ್ತ ಅನ್ನುವ ಕಾರಣಕ್ಕಾಗಿ ಸೂರ್ಯ ಉದಯಿಸೋದಕ್ಕಿಂತ ಮೊದಲೊಂದು ಪ್ರಾರ್ಥನೆ, ಸೂರ್ಯ ನಡುನೆತ್ತಿಗೆ ಬಂದ ಮೇಲೆ, ಸೂರ್ಯ ಅಸ್ತಂಗತನಾಗುವ ತನಕ, ಸೂರ್ಯ ಇಳಿಮುಖನಾದಾಗ ಮತ್ತು ಉಳಿದ ಪ್ರಾರ್ಥನೆಗಳು. ನಮ್ಮಲ್ಲಿ ಸೂರ್ಯ ಏರುಮುಖನಾದಾಗ ನಮ್ಮ ಪ್ರಾರ್ಥನೆ ಶುರು. ಬೆಳಗ್ಗೆ ಎದ್ದು ಸೂರ್ಯ ನಡುನೆತ್ತಿ ಬರುವ ಹೊತ್ತಿಗೆ ನಮ್ಮ ಆರಾಧನೆ, ನಮ್ಮ ಹೊಟ್ಟೆ ಆರಾಧನೆ ಎಲ್ಲ ಮುಗಿಸಿ ನಾವು ಸ್ವಸ್ಥರಾಗೋರು. ಇದು ನಮ್ಮ ಪದ್ಧತಿ. ನಮ್ಮ ಪದ್ಧತಿಗಿಂತ ವ್ಯತಿರಿಕ್ತ ಆಗಬೇಕು ಅನ್ನೋ ಕಾರಣಕ್ಕಾಗಿ ಸೂರ್ಯೋದಯಕ್ಕಿಂತ ಮೊದಲೊಂದು ಆರಾಧನೆ, ಸೂರ್ಯ ಇಳಿಮುಖನಾಗುವಾಗ ಉಳಿದ ಆರಾಧನೆಗಳು, ಹೀಗೆ ಅವರು ಮಾಡುವಂಥ ಪದ್ಧತಿ ಇಟ್ಕೊಂಡಿದ್ದಾರೆ. ಆದರೆ ಇವೆಲ್ಲ ಗೋವು, ಸೂರ್ಯ, ಅಗ್ನಿ, ಪೃಥ್ವಿ, ವಾಯು ಇವೆಲ್ಲ ನಮ್ಮ ಜೀವನಕ್ಕೆ ಇಷ್ಟು ಉಪಕಾರಿಗಳಾದ್ರಿಂದ ಆ ತತ್ವಾಭಿಮಾನಿ ದೇವತೆಗಳನ್ನು ಸ್ಮರಣೆ ಮಾಡಿ, ತದಂತರ್ಗತನಾದಂಥ ಭಗವಂತನನ್ನು ಕೂಡ ಸ್ಮರಣೆ ಮಾಡಿ ಬೇಗ ಅನುಗ್ರಹವನ್ನು ಪಡ್ಕೊಳ್ಬೇಕು, ಶೀಘ್ರ ಅನುಗ್ರಹವನ್ನು ಪಡ್ಕೊಳ್ಬೇಕು, ಶೀಘ್ರ ಅದು ಫಲಕಾರಿಯಾಗಬೇಕು ಅನ್ನೋ ಕಾರಣಕ್ಕಾಗಿ ಇಷ್ಟೆಲ್ಲ. ಅದರಲ್ಲಿ ಒಂದೇನಿದೆ, ಇದು ಆದಿತ್ಯ ಹೃದಯ. ತಥೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತೆಯಾ ಸ್ಥಿತಂ ರಾವಣಂ ಚಾಗ್ರತೋ ದೃಷ್ಟ ಯುದ್ಧಾಯ ಸಮುಪಸ್ಥಿತಂ. ಯುದ್ಧ ಪರಿಶ್ರಾಂತ ಆಗಿದ್ದಂತ ರಾಮ ಯುದ್ಧ ಮಾಡಿ ಮಾಡಿ ಬಳಲಿದ್ದ. ಸಮರೇ ಚಿಂತೆಯಾ ಸ್ಥಿತಂ, ರಾಮನಿಗೆ ಬಹಳ ಚಿಂತನೂ ಆಗಿಬಿಟ್ಟಿತ್ತ.
ಚಿಂತೆ ರಾಮನಿಗಾಗಿತ್ತೋ ರಾವಣನಿಗಾಗಿತ್ತೋ ಅದು ಸಂಸ್ಕೃತದ ವೈಶಿಷ್ಟ್ಯ. ಅದು ಆ ಶಬ್ದಗಳನ್ನು ಎಲ್ಲೂ ಅನ್ವಯ ಮಾಡ್ಬೋದು. ರಾವಣನಿಗೆ ಚಿಂತೆ ಆಗಿತ್ತು, ಇನ್ನು ನಾನು ಯುದ್ಧದಲ್ಲಿ ಅಣ್ಣ ತಮ್ಮದನ್ನೆಲ್ಲ ಕಳ್ಕೊಂಡೆ, ಮಕ್ಕಳನ್ನು ಕಳ್ಕೊಂಡೆ, ಇನ್ನು ಬದುಕೋದು ಹೇಗೆ ಅಂತ ಅವನಿಗೆ ಚಿಂತೆ ಆಗಿತ್ತು ಅಂತ ಒಂದು ವ್ಯಾಖ್ಯಾನ. ರಾಮನಿಗೆ ನಿಜವಾದ ಚಿಂತೆ ಆಗಿತ್ತು ಅಂತ ಮತ್ತೊಂದು ಸಂಸ್ಕೃತ ವ್ಯಾಖ್ಯಾನ ಕೂಡ ನಾನು ನಿನ್ನೆ ನೋಡಿದ್ವಿ. ಅದಕ್ಕೆ ಅರ್ಥ ಏನಂತಂದ್ರೆ, ರಾಮ ಪರತತ್ವ ಅಂತ ಪರಬ್ರಹ್ಮನ ಅವತಾರಭೂತನಾದವನು. ನಾನು ನನ್ನ ಮೂಲ ಸ್ವರೂಪವನ್ನು ಜನಸಾಮಾನ್ಯರಿಗೆ, ಅಜ್ಞರಾದವರಿಗೆ ಪ್ರಕಟ ಮಾಡಿಕೊಡದೆ ಅವರು ನನ್ನನ್ನು ಹಾಗೆ ತಿಳ್ಕೊಳ್ಳಿ, ನನ್ನನ್ನು ಅವರು ಮನುಷ್ಯ ಅಂತ ತಿಳ್ಕೊಳ್ಳಿ. ಅವಜಾನಂತಿ ಮಾಮೂಢ ಮಾನುಷೀಂ ಪರಮಾಶ್ರಿತಂ ಅಂತ ಭಗವದ್ಗೀತೆ. ಮನುಷ್ಯ ಲೋಕದಲ್ಲಿ ಹುಟ್ಟಿ ಬಂದಿದ್ದೇನು ಅನ್ನೋ ಮಾತ್ರಕ್ಕೆ ಇವರೆಲ್ಲ ನನ್ನನ್ನು ಮನುಷ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ, ನನ್ನನ್ನು ಇವರು ತಿರಸ್ಕಾರ ಮಾಡ್ತಾರೆ, ನನ್ನನ್ನು ಇವರು ಗೇಲಿ ಮಾಡ್ತಾರೆ ಅಂತ ಕೃಷ್ಣ ಹೇಳಿದ. ಅವ್ರು ಯಾರು ಅಂದ್ರೆ ಮೂಢರವರು. ಅದಕ್ಕಾಗಿ ಸಾಮಾನ್ಯರಾದವರಿಗೆ ಭಗವಂತನ ಪರತತ್ವ ಅಷ್ಟು ಸುಲಭವಾಗಿ ಸಿಗಬಾರದು. ಜ್ಞಾನಿಗಳಾದವರು ಅರ್ಹತೆ ಇದ್ದವರಿಗೆ ಸಿಗಬೇಕು, ಅವರಿಗೂ ಕೂಡ ಸುಲಭವಾಗಿ ಸಿಗಬಾರದು. ಸುಲಭವಾಗಿ ಸಿಕ್ಬಿಟ್ರೆ ಅದ್ರ ಬೆಲೆ ಅವ್ರಿಗೆ ಗೊತ್ತಾಗೋದಿಲ್ಲ. ಯಾರಿಗೀಗಾಗಲೇ ಅದರ ಮಹತ್ವ ಎಲ್ಲ ಗೊತ್ತಿದೆಯೋ ಅವ್ರಿಗೆ ಗೊತ್ತಿದ್ದೇ ಇದೆ. ಭಗವಂತನಿಂದಲೇ ರಾವಣ ಕುಂಭಕರ್ಣರಿಗೆ ಸೋಲು ಅಂತನ್ನೋದು, ಆ ಜಯ ವಿಜಯರಿಗೆ ಸನಕ ಸನಂದನಾಥರಿಗೆ ಶಾಪ ಕೊಟ್ಟಾಗ ಭಗವಂತ ಅವರನ್ನು ಸಮಾಧಾನ ಪಡಿಸಿದಾಗ ಆ ಕಥೆಯನ್ನೆಲ್ಲ ತಿಳ್ಕೊಂಡಂಥವರಿಗೆ, ಜ್ಞಾನಿಗಳಿಗೆ ಅದೆಲ್ಲ ಗೊತ್ತು. ಇನ್ನು ಉಳಿದವರಿಗೆ, ಗೊತ್ತಿಲ್ಲದೇ ಇದ್ದವರಿಗೆ ಅದು ಶ್ರಮಪೂರ್ವಕವಾಗಿ ಪರಿಶ್ರಮಪೂರ್ವಕವಾಗಿ ತಿಳಿಯುವಂತಾಗಬೇಕು. ಅಜ್ಞಾನಿಗಳಿಗೆ ತಿಳಿಯುವಂತಾಗಬಾರದು. ನನ್ನ ಮೂಲ ಸ್ವರೂಪ ಏನಿದೆ ಅದು ತೀರಾ ಕ್ಷುದ್ರವಾಗಿ ಚಿಲ್ಲರೆಯಾಗಿ ಪ್ರಕಟ ಆಗಬಾರದು. ನಾನು ಒಂದು ರಾವಣನನ್ನ ಅನಾಯಾಸವಾಗಿ ಕೊಂದುಬಿಟ್ರೆ, ಇಡೀ ಜಗತ್ತು ಯಾವ ರಾವಣನನ್ನು ಗೆದ್ದಿರ್ಲಿಲ್ವೋ ಅಂಥ ರಾವಣನನ್ನು ಈ ಮನುಷ್ಯ ಸುಲಭವಾಗಿ ಗೆದ್ದು ಬಿಟ್ನಲ್ಲ, ಹಾಗಾಗಿ ಈಗ ಯಾರು ಅಂತ ಆ ರಾಮನ ವ್ಯಕ್ತಿತ್ವದ ಬಗ್ಗೆ ಉಳಿದವರಿಗೆ ಸಂದೇಹ ಬಂದು ಬಿಟ್ಟಿತ್ತು. ಅವನ ವ್ಯಕ್ತಿತ್ವ ಇವರಿಗೆ ಸುಲಭವಾಗಿ ಅರಿವಿಗೆ ಬಂದು ಬಿಟ್ಟಿತ್ತು. ಅದು ಬರಬಾರದು, ಸುಲಭವಾಗಿ ಅದು ತಿಳಿಯಬಾರದು ಅನ್ನೋ ಕಾರಣಕ್ಕಾಗಿ ನನ್ನ ಮೂಲ ಸ್ವರೂಪ ಅಷ್ಟು ಸುಲಭವಾಗಿ ತಿಳಿಯದಂತೆ ನಾನು ರಾವಣನನ್ನು ಗೆಲ್ಲಬೇಕು ಹೇಗೆ ಅಂತ ಆಲೋಚನೆ ಅವನಿಗೆ ಚಿಂತೆ ಆಗಿತ್ತಂತೆ. ಇದು ರಾವಣ ಚಿಂತಾಕ್ರಾಂತ ಆಗಿದ್ದ ಅನ್ನೋಕ್ಕಿಂತ ಈ ವ್ಯಾಖ್ಯಾನ ಸುಂದರ ಅಂತ ನನ್ನ ಮನಸ್ಸಿಗೆ ಅದು ಭಾವನೆ ಆಗಿದ್ದನ್ನು ನಿಮ್ಮ ಮುಂದೆ ತೋಡಿಕೊಂಡೆ ಅಷ್ಟೆ. ಹೀಗೆ ಅವನಿಗೆ ಚಿಂತೆ ಆಗಿತ್ತು. ಆ ರಾಮನಿಗೆ ಆದಿತ್ಯ ಹೃದಯವನ್ನು ಉಪದೇಶ ಮಾಡಿದ್ರು ಅಗಸ್ತ್ಯ ಋಷಿಗಳು. ರಾಮನನ್ನ ನಿಮಿತ್ತವನ್ನಾಗಿಟ್ಕೊಂಡು ಅವನ ಜೀವ ಜಗತ್ತಿಗೆ ಯಾರು ಅಶುಭವನ್ನು ತ್ಯಾಗ ಮಾಡಿ ಶುಭವನ್ನು ಪಡ್ಕೊಳ್ಬೇಕು ಅಂತಿರ್ತಾರೋ ಅಂಥವರಿಗೆ, ದುಷ್ಟ ಶಕ್ತಿಗಳನ್ನು ನಾಶ ಮಾಡ್ಕೊಳ್ಬೇಕು ಅಂತಿರ್ತಾರೋ ಅಂಥವರಿಗೆ ಕೊಟ್ಟ ಮಂತ್ರ ಅದು. ಯಾಕಂದ್ರೆ ದೇವತೆಗಳೆಲ್ಲ ಅಲ್ಲಿ ಬಂದಿದ್ರು, ಆ ದೇವತೆಗಳಲ್ಲಿ ಅಗಸ್ತ್ಯರು ಕೂಡ ಇದ್ರು, ಅವರು ಅಲ್ಲಿಗೆ ಬಂದರು. ರಾಮ ರಾಮ ಮಹಾಬಾಹೋ, ಮಹಾಪರಾಕ್ರಮಿಯಾದಂಥ ರಾಮನೇ, ಶೃಣು ಗುಷ್ಯಂ ಸನಾತನಂ, ಅತ್ಯಂತ ಶ್ರೇಷ್ಠವಾದದ್ದು, ಗುಷ್ಯವಾದದ್ದು, ರಹಸ್ಯವಾದದ್ದು, ಅಂಥ ಸನಾತನವಾದಂಥ ಈ ಅತ್ಯಂತ ಪ್ರಾಚೀನವಾದದ್ದು ಈ ಆದಿತ್ಯ ಹೃದಯದಲ್ಲಿ ಬರುವಂಥ ತತ್ವಗಳೇನಿವೆ, ಅತ್ಯಂತ ಸನಾತನವಾದಂಥ ತತ್ವಗಳಿವು. ಇವುಗಳನ್ನು ತಿಳಿದುಕೊಂಡ್ರೆ ಎಲ್ಲ ಶತ್ರುಗಳನ್ನು ಕೂಡ ನೀನು ಗೆಲ್ಲತಿ ಅಂತ ಅವ್ರು ಹೇಳಿದರು. ಆದಿತ್ಯ ಹೃದಯಂ ಪುಣ್ಯಂ, ಅದು ಪುಣ್ಯಕರವಾದದ್ದು. ಸರ್ವಶತ್ರು ವಿನಾಶನಂ, ಎಲ್ಲ ಶತ್ರುಗಳನ್ನು ಕೂಡ ನಾಶ ಮಾಡುವಂಥದ್ದು. ಜಯಾವಹಂ, ಜಯವನ್ನು ಕೊಡುವಂಥದ್ದು ಮನುಷ್ಯನಿಗೆ. ಜಪೇನ್ ನಿತ್ಯಂ, ಅಂಥದನ್ನು ನಿತ್ಯ ಸ್ತೋತ್ರ ಮಾಡಬೇಕು. ಪರಮಂ ಶಿವಂ, ಅದು ಮಂಗಳಕರವಾದದ್ದು. ಸರ್ವ ಮಂಗಲ ಮಾಂಗಲ್ಯಂ, ಎಲ್ಲ ರೀತಿಯಾದಂಥ ಮಂಗಲಗಳನ್ನು ಕೂಡ ಜೀವನಿಗೆ ಕೊಡುವಂಥದ್ದು. ಸರ್ವ ಪಾಪ ಪ್ರಣಾಶನಂ, ಚಿಂತಾ ಶೋಕ ಪ್ರಶಮನಂ, ಆಯುರ್ವರ್ಧನಂ, ಮನುಷ್ಯನಿಗೆ ಆಯುಷ್ಯವನ್ನು ಹೆಚ್ಚು ಮಾಡುವಂಥದ್ದು. ಅದರ ಮುಂದೆ ಬಂದಂಥ ಶ್ಲೋಕ ಏನಂದ್ರೆ, ರಶ್ಮಿಮಂತಂ ಸಮುದ್ಯಂತಂ ದೇವಾಸುರ ನಮಸ್ಕೃತಂ ಪೂಜಯಸ್ವ ವ್ಯವಸ್ವಂತಂ ಭಾಸ್ಕರಂ ಭುವನೇಶ್ವರಂ. ಈತ ರಶ್ಮಿಮಂತ ಅಂದ್ರೆ ರಶ್ಮಿ ಅಂದ್ರೆ ಕಿರಣಗಳು, ಆ ಕಿರಣಗಳು ಉಳ್ಳವನಾದ್ದರಿಂದ ಅವನನ್ನು ರಶ್ಮಿಮಂತ ಅಂತ ಹೀಗೆ ಕರೀತಾರೆ. ಅಲ್ಲಿ ರಶ್ಮಿ ಅನ್ನೋ ಶಬ್ದಕ್ಕೆ ಹೀಗೊಂದು ಸಂಸ್ಕೃತಿ ವ್ಯಾಖ್ಯಾನ ಮಾಡ್ತಾರೆ. ರಶ್ಮಿ ಅಂದ್ರೆ ಪರಮಾಂತರಂಗ ಭಕ್ತರು ಅಂತ. ರಶ್ಮಿ ಅಂದ್ರೆ ಬರೇ ಕಿರಣ ಅಂತ ಅರ್ಥ ಅಲ್ಲ. ಭಗವಂತನಿಗೆ ಅತ್ಯಂತ ಆಪ್ತರಾದ ಭಕ್ತರು ಯಾರಿದ್ದಾರೆ ಅವರನ್ನ ನಿತ್ಯ ಸೂರಿಗಳು ಅಂತ ಕರೀತಾರೆ. ಶ್ರೀವೈಷ್ಣವ ಪಂಥದಲ್ಲಿ ರಾಮಾಯಣಕ್ಕಿರುವಂಥ ಕೆಲವು ಪ್ರಧಾನ ವ್ಯಾಖ್ಯಾನಗಳಲ್ಲಿ ಶ್ರೀವೈಷ್ಣವ ಪಂಥದ ವ್ಯಾಖ್ಯಾನಗಳು ಇಲ್ಲಿ ನಾನು ನೋಡ್ತಿರೋದು. ಆ ನಿತ್ಯ ಸೂರಿಗಳು ಅಂತ ಯಾರು ಕರೆಸ್ಕೋತಾರೆ ಅವರೇ ರಶ್ಮಿಗಳು. ಅವರನ್ನ ತನ್ನಲ್ಲಿ ಯಾವತ್ತೂ ಧರಿಸಿದವನು, ಅವರನ್ನು ರಕ್ಷಣೆ ಮಾಡುವವನು ಅನ್ನೋ ಕಾರಣಕ್ಕಾಗಿ ಆತ ರಶ್ಮಿಮಾನ್. ಸಮುದ್ರಂತಂ, ಉದಯಿಸ್ತಾ ಇದ್ದವನು. ಆಗ ಸೂರ್ಯ ಉದಯಿಸ್ತಿರ್ಲಿಲ್ಲ. ಹಾಗೆ ನೋಡಿದ್ರೆ ಅವಾಗ ಮಧ್ಯಾಹ್ನ ಕಾಲ ಆಗಿತ್ತಂತೆ. ಸಾಯಂಕಾಲ ಆಗೋದ್ರೊಳಗೆ ರಾವಣನನ್ನು ಗೆದ್ದು ಬಿಡು ಅಂತ ಲಕ್ಷ್ಮಣ ಹೇಳಿದ್ದ. ಹಾಗಾಗಿ ಉದಯಿಸ್ತಿರುವಂಥ ಸೂರ್ಯನನ್ನು ನೋಡು ಅಂದ್ರೆ ಏನರ್ಥ, ನೀನು ಧ್ಯಾನ ಮಾಡುವಾಗ ಆ ಥರ ಅವನನ್ನು ಧ್ಯಾನ ಮಾಡು. ಈಗ ಸೂರ್ಯ ಮಧ್ಯದಲ್ಲೇ ಇರಲಿ,
ನೀನು ಆತನನ್ನು ಧ್ಯಾನ ಮಾಡುವಾಗ ಉದಯಿಸ್ತಿರುವ ಸೂರ್ಯನ ಧ್ಯಾನ ಮಾಡು ಅಂತ ಅವನಿಗೆ ಹೇಳಿದ್ರೆ ಅರ್ಥ ಅದು ಸಮುದ್ಯಂತಂ ಅಂತ. ದೇವಾಸುರ ನಮಸ್ಕೃತಂ, ದೇವತೆಗಳಿಂದ ರಾಕ್ಷಸರಿಂದ ನಮಸ್ಕಾರ ಮಾಡಿಸಿಕೊಳ್ಳಲ್ಪಟ್ಟವನು. ದೇವತೆಗಳು ಅಸುರರು ಅಂತಂದ್ರೆ ದೈವಿ ಸಂಪತ್ತನ್ನ, ಸಾತ್ವಿಕ ಸಂಪತ್ತನ್ನ, ಆಸುರ ಸಂಪತ್ತು ಅಂದ್ರೆ ತಾಮಸ ಸಂಪತ್ತನ್ನು ಪಡ್ಕೊಂಡು ಯಾರು ಹುಟ್ಟಿರ್ತಾರೆ ಅವರೆಲ್ಲರಿಗೂ ಕೂಡ ಆತ ಗೌರವಕ್ಕೆ ಯೋಗ್ಯನಾದವನು. ವಿವಸ್ವಂತಂ, ಆತನಿಗೆ ವಿವಸ್ವಾನ್ ಅಂತ ಕೂಡ ಈ ಹೆಸರಿದೆ. ಯಾಕೆಂತಂದ್ರೆ ಎಲ್ಲಾ ಕಡೆ ಆತ ವ್ಯಾಪಿಸಿಕೊಂಡವನು. ಅದಕ್ಕೆ ವಿವಸ್ವಂತಂ ಅಂದ್ರೆ ನಿರತಿಶಯ ದೀಪ್ತಿವಂತಂ, ಆತನ ಬೆಳಕಿಗೆ ಕೊನೆಯೇ ಇಲ್ಲ. ಅದು ಹರಿವಂಶದಲ್ಲಿ ನಾವು ನೋಡಿದ್ದೆ. ಅರ್ಜುನ ಕೃಷ್ಣ ಇಬ್ಬರು ಕೂಡ ಆ ಪರತತ್ವವನ್ನು ನೋಡ್ಬೇಕು ಅಂತ ಹೋಗಿದ್ರಲ್ಲ, ಆ ಬ್ರಾಹ್ಮಣ ಬಾಲಕರನ್ನು ಬದುಕಿಸಬೇಕು ಅಂತ, ಅಲ್ಲಿ ಪ್ರಚಂಡವಾದ ಬೆಳಕಿತ್ತು ಅಂತ ನಾವು ನೋಡಿದ್ವಿ. ಅದಕ್ಕಾಗಿ ಆತ ವಿವಸ್ವಾನ್. ಅದು ಶ್ರುತಿ ಏನು ಹೇಳ್ತದಂದ್ರೆ ಇಲ್ಲಿ ಈ ಆದಿತ್ಯ ಹೃದಯದಲ್ಲಿ ಬರುವಂತ ಪ್ರತಿಯೊಂದು ಶಬ್ದಕ್ಕೂ ಕೂಡ ಅವರು ಶ್ರುತಿಗಳನ್ನ ಉದಾಹರಣೆ ಕೊಡ್ತಾರೆ. ಅಯತಃ ಪರೋ ದಿವೋ ಜ್ಯೋತಿರ್ದೀಪ್ಯತೆ ವಿಶ್ವತಃ ಪೃಷ್ಠೇಶು ಸರ್ವತಃ ಪೃಷ್ಠೇಶ್ವನುತ್ತಮೇಶು ಲೋಕೇಶು ಇತಿ ಶ್ರುತೇ. ಹೀಗೆ ಪ್ರಚಂಡವಾದ ಬೆಳಕಿನ ರಾಶಿ ಅವನು. ಅದಕ್ಕಾಗಿ ಅವನನ್ನ ವಿವಸ್ವಾನ್ ಅಂತ ಕರೀತಾರೆ. ಅವನನ್ನ ಭಾಸ್ಕರ ಅಂತ ಕರೀತಾರೆ, ಯಾಕಂದ್ರೆ ಬೆಳಕನ್ನು ಕೊಡುವಂಥವನು. ಅದಕ್ಕೂ ಒಂದು ಶ್ರುತಿ ಇದೆ. ನತತ್ರ ಸೂರ್ಯೋ ಭಾತಿ ನತತ್ರ ನ ಚಂದ್ರತಾರಕಂ ನೇಮಾಹ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತ ಮನೋಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ ಅಂತ ಉಪನಿಷತ್. ಭಗವಂತನ ಅದೊಂದು ಇಂಥ ವಸ್ತುವಲ್ಲ, ಅದನ್ನು ನೀವು ಬೇರೆ ಯಾವುದೇ ಲೌಕಿಕ ಬೆಳಕನ್ನು ಉಪಯೋಗ ಮಾಡಿಕೊಂಡು ಅದನ್ನು ನೀವು ನೋಡ್ಲಾರ್ರಿ. ನತತ್ರ ಸೂರ್ಯೋ ಭಾತಿ, ಸೂರ್ಯನ ಬೆಳಕಿನಲ್ಲಿ ನೀವು ಅದನ್ನು ಹುಡುಕಲಾರ್ರಿ. ಚಂದ್ರನ ಬೆಳಕಿನಲ್ಲಿ ನೀವು ಅದನ್ನು ನೋಡಲಾರ್ರಿ. ವಿದ್ಯುತ್ ಯಾವ ಮಿಂಚು ಹೊಡೆದ್ರು ಕೂಡ ಆ ಮಿಂಚಿನ ಬೆಳಕಿನಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕುತೋಯಂ ಅಗ್ನಿ, ಅಗ್ನಿಯ ಗತಿಯೇನಿನ್ನ. ತಮೇವ ಭಾಂತ ಮನೋಭಾತಿ ಸರ್ವಂ, ಆತ ಬೆಳಗ್ತಾ ಇದ್ರೆ, ಪರಮಾತ್ಮ ಬೆಳಗ್ತಾ ಇದ್ರೆ ಆತನ ಅನಂತ ತೇಜಸ್ಸಿನಲ್ಲಿ ಒಂದು ಪಾಲನ್ನ ಈ ಸೂರ್ಯ, ಚಂದ್ರ, ಅಗ್ನಿ, ಮಿಂಚು ಇವೆಲ್ಲ ಪಡ್ಕೊಂಡು ಇವು ತೇಜಸ್ಸು ಅನ್ನೋ ಶಬ್ದವನ್ನು ಪಡ್ಕೊಂಡಿವೆ ಅಷ್ಟೇ. ಮೂಲ ತೇಜಸ್ಸು ಆತ ಅಂತ. ತಸ್ಯ ಭಾಸಾ ಸರ್ವಮಿದಂ ತಪತಿ, ಆ ಪರಮಾತ್ಮನ ಬೆಳಕಿನಿಂದಲೇ ಈ ಜಗತ್ತೆಲ್ಲವೂ ಕೂಡ ಪ್ರಕಾಶಮಾನವಾಗಿದೆ ಅಂತ ಹೀಗೆ ಶ್ರುತಿ ಅದು. ಸರ್ವದೇವಾತ್ಮಕೋ ಶೇಷಃ, ಮತ್ತು ಇವನನ್ನ ಭುವನೇಶ್ವರ ಅಂತ ಕೂಡ ಕರೀತಾರೆ. ಭುವನೇಶ್ವರ ಯಾಕೆಂತಂದ್ರೆ ಭುವನ ಅಂತಂದ್ರೆ ಸಕಲ ಅಂಡ, ಬರೀ ಭೂಮಿ ಅಂತ ಅಷ್ಟೇ ಅರ್ಥ ಅಲ್ಲ, ಇಡೀ ಬ್ರಹ್ಮಾಂಡ. ಆ ಬ್ರಹ್ಮಾಂಡಕ್ಕೆ ಈತ ಅಧಿಪತಿ, ಎಲ್ಲ ಮಳೆ ಬೆಳೆಗಳನ್ನು ಕೊಡುವಂಥವನು. ಅದರಿಂದ ಇವನಿಗೆ ಭುವನೇಶ್ವರ ಅಂತ ಕರೀತಾರೆ. ಏತಾದೃಶಂ ಭಗವಂತಂ ಪೂಜೆಸ್ವ, ಆ ಭಗವಂತನ ನೀನು ಸ್ತೋತ್ರ ಮಾಡುವ. ಅವನು ಸರ್ವದೇವಾತ್ಮಕ, ಎಲ್ಲಾ ದೇವತೆಗಳು ಆತನ ಶರೀರಗಳು. ಭಗವಂತ ಇವರೊಳಗೆಲ್ಲ ಇದ್ದಾನೆ. ಈಗ ಆತ್ಮ ಈ ಶರೀರದೊಳಗಿದ್ದು ಇಲ್ಲಿ ಸುಖ ದುಃಖ ಅನುಭವಿಸ್ತದಲ್ಲ, ಹಾಗೆ ಭಗವಂತ ಎಲ್ಲಾ ದೇವತೆಗಳನ್ನ ತನ್ನ ಶರೀರವನ್ನಾಗಿ ಮಾಡಿಕೊಂಡು, ಪ್ರಕೃತಿಯನ್ನು ಕೂಡ ತನ್ನ ಶರೀರವನ್ನಾಗಿ ಮಾಡಿಕೊಂಡು ಅಲ್ಲಿ ಉಳಿದವರ ಕಡೆಯಿಂದ ಸನ್ಮಾನ, ಗೌರವ, ಪೂಜೆ ಇತ್ಯಾದಿಗಳನ್ನು ಸ್ವೀಕಾರ ಮಾಡ್ಕೋತಾನೆ. ಅದು ಅಂತರ್ಯಾನ ಆಗಿರ್ತಾನೆ ಅಂತ ಅರ್ಥ. ಸರ್ವದೇವಾತ್ಮಕೋ ಶೇಷಃ ತೇಜಸ್ವಿ, ಪ್ರಬಲವಾದಂತಹ ತೇಜಸ್ವಿ ಒಂದು. ಸೂರ್ಯ ಆತ್ಮ ಜಗತಶ್ಚಕ್ಷುಷಶ್ಚ ಅಂತ ಒಂದು ಮಧ್ಯಾಹ್ನ ಸಂಧ್ಯಾವಂದನದ ದಿಗುಪಸ್ಥಾನದಲ್ಲಿ ಮಧ್ಯಾಹ್ನ ಸಂಧ್ಯಾವಂದನ ಗಾಯತ್ರಿ ಮಂತ್ರ ಮಾಡಿ ಆಮೇಲೆ ಸೂರ್ಯನಿಗೆ ದಿಗುಪಸ್ಥಾನ ಮಾಡ್ತೀವಲ್ಲ, ಸೂರ್ಯ ಆತ್ಮ ಜಗತಶ್ಚಕ್ಷುಷಶ್ಚ ಪಶ್ಚಿಮ ಶರ್ವಶ್ವತಂ ಜೀವೇಮ ಶರ್ವಶ್ವತಂ ಅಂತ ಅದು ಮುಂದುವರಿತದೆ. ಸೂರ್ಯ ಈ ಜಗತ್ತಿನ ಆತ್ಮ ಅಂತ. ಇಲ್ಲಿ ಸೂರ್ಯ ಅಂದ್ರೆ ಪರಮಾತ್ಮ ಅಂತಾನೆ ಅರ್ಥ. ಇದು ಶ್ರುತೇ, ಹೀಗೆ ವೇದ ಇದೆ. ಅವನಿಗೆ ರಶ್ಮಿ ಭಾವನ ಅಂತ ಹೆಸರು. ರಶ್ಮಿ ಮಾನ ಅಂತ ಒಂದು ಹೆಸರು ಬಂದಾಯ್ತು. ಇನ್ನೊಂದು ಹೆಸರು ರಶ್ಮಿ ಭಾವನ. ರಶ್ಮಿ ಭಾವನ ಅಂತ ಒಂದು ಹೆಸರು ಯಾಕೆ ಅಂತಂದ್ರೆ, ರಶ್ಮಿಯಿಂದ ತನ್ನ ಕಿರಣಗಳು, ತನ್ನ ತೇಜಸ್ಸು, ತನ್ನ ಅಪಾರವಾದಂಥ ಮಹಿಮೆ, ಆ ಮಹಿಮೆಯ ಮೂಲಕ ಭಾವಯತಿ, ಈ ಜಗತ್ತನ್ನು ಆತ ಕಾಪಾಡ್ತಾನೆ. ಭಾವನಾ ಅನ್ನೋ ಶಬ್ದಕ್ಕೆ ಇನ್ನೊಂದು ಇಷ್ಟು ನನಗೂ ಗೊತ್ತಿರಲಿಲ್ಲ. ಭಾವನಾ ಅನ್ನೋ ಶಬ್ದಕ್ಕೆ ಅಂತ ಒಂದು ಸುಂದರ ಅರ್ಥ ಇದೆ. ಜಗತ್ತಿನ ಸೃಷ್ಟಿ, ಉತ್ಪತ್ತಿ ಮತ್ತು ನಾಶ, ಇವು ಮೂರಕ್ಕೂ ಭಾವನಾ ಅಂತ ಹೆಸರಿದೆ. ಅದನ್ನು ಇಲ್ಲೇ ಒಂದು ಕಡೆ ನಾನು ನೋಡಿದೆ. ಹೀಗೆ ತನ್ನ ಮಹಿಮೆಯ ಮೂಲಕ, ಕಿರಣ ಅಂದ್ರೆ ಬರೇ ಸೂರ್ಯನ ಕಿರಣಗಳು ಅಂತ ಅರ್ಥ ಅಲ್ಲ, ಪರಮಾತ್ಮ ತನ್ನ ಮಹಿಮೆಯ ಮೂಲಕ ಜಗತ್ತಿನ ಸೃಷ್ಟಿ, ಉತ್ಪತ್ತಿ, ಸ್ಥಿತಿಗಳನ್ನು
ಸೃಷ್ಟಿ, ಪಾಲನ ಮತ್ತು ನಾಶವನ್ನು ಮಾಡ್ತಾನೆ. ಅದಕ್ಕಾಗಿ ಆತನಿಗೆ ರಶ್ಮಿ ಭಾವನಾ ಅಂತ ಹೆಸರು. ನಾವು ಹೆಸರುಗಳನ್ನ ಏನೇನೋ ಇಡ್ತೇವೆ, ಯಾವ್ಯಾವುದೋ ಮತ್ತೆ ಯಾರನ್ನೋ ಅನುಕರಣೆ ಮಾಡಿ ಏನೇನೋ ಮಾಡಿ ಹೆಸರುಗಳನ್ನ ಇಡ್ತಾ ಹೋಗ್ತೀವಿ. ಆ ಹೆಸರುಗಳಿಗೆ ಹಿಂದಿರುವಂಥ ಅರ್ಥನೂ ತಿಳ್ಕೊಂಡ್ರೆ ಅದಕ್ಕೊಂದು ಎಷ್ಟೋ ಮಹತ್ವ ಕಾಣಿಸ್ತದೆ. ಇಡ್ತಾರೆ, ಇವೆಲ್ಲ ಇಡ್ತಾರೆ, ಆದ್ರೆ ಅದನ್ನು ತಿಳ್ಕೊಳ್ಬೇಕು. ರಶ್ಮಿ ಅಂತಂದ್ರೆ ಭಗವಂತನ ತೀರಾ ಅಂತರಂಗ ಭಕ್ತರು. ರಶ್ಮಿ ಅಂದ್ರೆ ಕಿರಣ ಅಂತ ಅರ್ಥ ಎಲ್ಲ ಸಂಸ್ಕೃತ ಪಂಡಿತರಿಗೂ ಗೊತ್ತು. ಅದನ್ನ ಮೊದಲೇ ಹೇಳ್ಕೊಡ್ತಾರೆ ಸಂಸ್ಕೃತ ಪ್ರಾಥಮಿಕ ವಿದ್ಯಾಭ್ಯಾಸದ ಹಂತದಲ್ಲೇ. ಭಗವಂತನ ಅಂತರಂಗ ಭಕ್ತರಿಗೆ ರಶ್ಮಿ ಅಂತಂತಾರೆ ಅಂತ ಅನ್ನೋದು ಇದು ಹೊಸ ಅರ್ಥ. ಏಷ ದೇವಾಸುರಗಣಾನ್ ಲೋಕಾನ್ ಪಾತಿ ಗಭಸ್ತಿಭಿ. ಈತ ದೇವಾಸುರಗಣಾನ್, ದೇವತೆಗಳನ್ನ ರಾಕ್ಷಸರನ್ನೆಲ್ಲರನ್ನೂ ಕೂಡ ತನ್ನ ಕಿರಣಗಳ ಮೂಲಕ ಈತ ಕಾಪಾಡ್ತಾನಂತೆ. ಅದಕ್ಕೆ ಹೀಗೆ ಶ್ರುತಿ ಇದೆ, ಯಾಭಿರಾದಿತ್ಯ ಸ್ತಪದಿ ರಶ್ಮಿಭಿ ತಾಭಿ ಪರ್ಜನ್ಯೋ ವರ್ಷತಿ. ದೇವತೆಗಳನ್ನು ಅಸುರರನ್ನೆಲ್ಲರನ್ನೂ ಆತ ಕಾಪಾಡೋದು ಹೇಗೆ ಅಂತಂದ್ರೆ ಬಿಸಿಲು ಕೊಡೋದ್ರ ಮೂಲಕ ಮತ್ತು ಮಳೆ ಕೊಡೋದ್ರ ಮೂಲಕ. ಅದಕ್ಕೊಂದು ಹೀಗೆ ಶ್ರುತಿ ಇದೆ. ಇಲ್ಲಿ ಗಭಸ್ತಿ ಅಂತನೋ ಶಬ್ದಕ್ಕೆ ಲಕ್ಷ್ಮೀದೇವಿ ಅಂತಂದು ಕೂಡ ಅರ್ಥ ಮಾಡ್ತಾರೆ, ಮುಂದೆ ಇನ್ನೊಂದು ಕಡೆ ಬರೋದಿದೆ. ಇಲ್ಲಿ ಏಷ ದೇವಾಸುರಗಣಾನ್ ಪಾತಿ ಗಭಸ್ತಿಭಿ ಅಂತಂದ್ರೆ ಆ ತನ್ನ ಅರ್ಧಾಂಗಿನಿ ಅಂತ ಲಕ್ಷ್ಮೀದೇವಿ ಏನಿದ್ದಾಳಲ್ಲ ಅವಳ ಮೂಲಕ, ಅವಳ ಪ್ರಕೃತಿ, ಆ ಪ್ರಕೃತಿಯ ವಿವಿಧ ಸ್ವರೂಪಗಳ ಮೂಲಕ ಅವಳು ಒಬ್ಬಳೇ ಆದರೂ ಕೂಡ ಗಭಸ್ತಿಭಿ ಅಂತ ಬಹುವಚನ ಪ್ರಯೋಗ ಮಾಡಿದ್ದಾರೆ. ಆ ಬಹುವಚನ ಪ್ರಯೋಗ ಯಾಕೆ ಮಾಡ್ತಾರೆ ಅಂತಂದ್ರೆ ಪ್ರಕೃತಿ ಮೂಲತಃ ಆಕೆ ಒಬ್ಬಳೇ ಆದರೂ ಕೂಡ ನಾನಾ ಥರದ ರೂಪಗಳನ್ನು ಆಕೆ ತಾಳ್ತಾಳೆ. ಆಕೆ ತಾಳಿ ಭಗವಂತನ ತೇಜಸ್ಸನ್ನು ಸ್ವೀಕಾರ ಮಾಡಿ ತಾನು ವಿವಿಧ ರೂಪಗಳನ್ನು ತಾಳಿ ಈ ಜಗತ್ತನ್ನೆಲ್ಲವನ್ನು ತೊರೆಯುತ್ತಾಳೆ ಅಂತ ಅದಕ್ಕೊಂದು ಅರ್ಥ ಮಾಡಬಹುದು. ಮುಂದೆ ಅದನ್ನು ನಾವು ನೋಡ್ತೀವಿ. ಗಭಸ್ತಿ ಅಂದರೆ ಲಕ್ಷ್ಮೀದೇವಿಯ ಅರ್ಥವನ್ನು ಗಮನಿಸ್ತೀವಿ. ಏಷ ಬ್ರಹ್ಮಾಚ ವಿಷ್ಣುಶ್ಚ ಶಿವ ಸ್ಕಂದ ಪ್ರಜಾಪತಿ ಮಹೇಂದ್ರೋ ಧನದ ಕಾಲ ಯಮಃ ಸೋಮೋ ಹಿ ಅಪಾಂಪತಿ. ಇವನನ್ನು ನಾವು ಬ್ರಹ್ಮ ಅಂತನ್ಬಹುದು. ಏಷ ಬ್ರಹ್ಮ, ಸಂಸ್ಕೃತದಲ್ಲಿ ಬ್ರಹ್ಮ ಮತ್ತು ಬ್ರಹ್ಮ ಅಂತ ಎರಡು ಶಬ್ದಗಳು, ಎರಡೂ ಕೂಡ ನಕಾರಾಂತವಾದ ಶಬ್ದಗಳೇ. ರಾಮ, ದೇವ ಇವೆಲ್ಲ ಅಕಾರಾಂತವಾದ ಶಬ್ದಗಳು. ಬ್ರಹ್ಮ ಇವೇನಿದೆ ಇದು ನಕಾರಾಂತವಾದ ಶಬ್ದ. ಬ್ರಹ್ಮ, ಬ್ರಹ್ಮಾಣೋ, ಬ್ರಹ್ಮಾಣ ಅಂತ ನಕಾರಾಂತವಾದ ಶಬ್ದ. ಹೀಗೆ ಬ್ರಹ್ಮ, ಬ್ರಹ್ಮಾಣೋ, ಬ್ರಹ್ಮಾಣ ಅಂತ ಆದಾಗ, ನಕಾರಾಂತವಾದಾಗ, ಪುಲ್ಲಿಂಗವಾದಾಗ ಅದು ಚತುರ್ಮುಖ ಬ್ರಹ್ಮನ ಹೇಳ್ತದೆ. ಬ್ರಹ್ಮ, ಬ್ರಹ್ಮಣಿ, ಬ್ರಹ್ಮಾಣಿ ಅಂತ ನಕಾರಾಂತವಾಗಿ ನಪುಂಸಕಲಿಂಗ ಆದಾಗ ಅದು ಪರಬ್ರಹ್ಮವನ್ನು ಹೇಳ್ತದೆ. ಹೀಗೆ ಇವೆರಡು ಶಬ್ದ. ಇಲ್ಲಿ ಏಷ ಬ್ರಹ್ಮ ಅಂತಂದ್ರೆ ಅವನು ಚತುರ್ಮುಖ ಬ್ರಹ್ಮ ಅಂತ ಹೀಗೆ ಅರ್ಥ ಮಾಡ್ಬೋದು. ಆ ಚತುರ್ಮುಖ ಬ್ರಹ್ಮನು ಈತನಿಗೆ ಶರೀರನಾಗಿದ್ದವನು. ಶ್ರುತಿ ಏನಿದೆ ಅಂತಂದ್ರೆ ಸರ್ವದೇವಾತ್ಮಕ ಸರ್ವ ಶರೀರ ಯಸ್ ಸರ್ವೇಶು ದೇವೇಶು ತಿಷ್ಠನ್. ಈ ಪರಮಾತ್ಮ ಎಲ್ಲಾ ದೇವತೆಗಳಲ್ಲೂ ಒಳಗಿದ್ದಾನೆ, ಒಳಗಿದ್ದುಕೊಂಡು ಅವರನ್ನ ಆತ ತೊರೆಯುತ್ತಾನೆ. ಅಗ್ನೌ ಪ್ರಾಸ್ತ ಆಹುತಿ ಸಮ್ಯಕ್ ಆದಿತ್ಯಂ ಪ್ರತಿಷ್ಠತಿ ಆದಿತ್ಯ ಜಾಯತೆ ವೃಷ್ಟಿ ವೃಷ್ಟೇರನ್ನಂ ತಪಃ ಪ್ರಜಾಹ. ಅಗ್ನಿಯಲ್ಲಿ ಆಹುತಿಯನ್ನು ಹಾಕ್ತೇವಲ್ಲ, ಆ ಆಹುತಿ ಆದಿತ್ಯನನ್ನು ಹೋಗಿ ತಲುಪ್ತದಂತೆ. ಆದಿತ್ಯನನ್ನು ಹೋಗಿ ತಲುಪಿದ್ದು ಆದಿತ್ಯನ ಮೂಲಕ ವೃಷ್ಟಿ ಆಗ್ತದೆ, ಮಳೆ ಬರ್ತದೆ. ವೃಷ್ಟೇರನ್ನಂ, ಆ ಮಳೆಯ ಮೂಲಕ ಭೂಮಿಯಲ್ಲಿ ಕಾಳು ಕಡಿಗಳು ಹುಟ್ಟುತ್ತವೆ. ತಪಃ ಪ್ರಜಾಹ, ಆ ಮೂಲಕ ಪ್ರಜೆಗಳು ಹುಟ್ಟಬೇಕು. ಇವು ಸೂರ್ಯ ಜಗತ್ತನ್ನು ಪೊರೆಯುವಂತಹ ರೀತಿ ಇದು. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತನಃ ಅಂತ ಭಗವದ್ಗೀತೆ. ನೀವು ದೇವತೆಗಳನ್ನು ಆರಾಧನೆ ಮಾಡಿ, ನಿಮ್ಮ ಆರಾಧನೆಗಳಿಂದ ದೇವತೆಗಳು ಪ್ರೀತರಾದರೆ ತೇ ದೇವಾ ಭಾವಯಂತು ವಹ, ಅವರು ಮಳೆಗರೆದು ನಿಮ್ಮನ್ನ ಪುಷ್ಟಿಗೊಳಿಸಲಿ. ಸೂರ್ಯನ ಒಬ್ಬನ ಪಾತ್ರವೇ ಇಲ್ಲ, ಸೂರ್ಯನ ಪಾತ್ರ ಇದೆ, ಪ್ರಜಾಪತಿಯ ಪಾತ್ರ ಇದೆ. ಅದಕ್ಕಾಗಿ ವೈಷ್ಣುದೇವಗಳಲ್ಲೆಲ್ಲ ಅಗ್ನಿ, ಸೂರ್ಯ, ಪ್ರಜಾಪತಿ. ಬೆಳಗಿನ ಹೊತ್ತಿಗೆ ಸೂರ್ಯ ಪ್ರಜಾಪತಿ, ಸಾಯಂಕಾಲದ ಹೊತ್ತಿಗೆ ಅಗ್ನಿ ಪ್ರಜಾಪತಿ. ಎರಡು ಹೊತ್ತು ವೈಷ್ಣುದೇವ ಮಾಡಬೇಕು ಅಂತಿದೆ, ಎರಡು ಹೊತ್ತು ಅಡುಗೆ ಮಾಡಬೇಕು, ಎರಡು ಹೊತ್ತು ವೈಷ್ಣುದೇವ ಮಾಡಬೇಕು ಅಂತಿದೆ. ಅದು ಬೆಳಗಿನ ಹೊತ್ತಿನಲ್ಲಿ ಸೂರ್ಯ ಪ್ರಜಾಪತಿಗಳಿಗೆ ಆಹುತಿ, ಸಾಯಂಕಾಲದ ಹೊತ್ತಿನಲ್ಲಿ ಅಗ್ನಿ ಪ್ರಜಾಪತಿಗಳಿಗೆ ಆಹುತಿ. ಯೇಷೋ ಅಂತರಾತ್ಯೆ ಹಿರಣ್ಮಯ ಪುರುಷೋ ದೃಶ್ಯತೆ. ಹೀಗೆ ಶ್ರುತಿ ಹೇಳಿದ್ರಿಂದ ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ ಶರೀರ, ಚತುರ್ಮುಖ ಬ್ರಹ್ಮನೇ ಈ ಪರಮಾತ್ಮನಿಗೆ ಶರೀರ ಅಂತ ನಾವು ಅದು ನೋಡ್ಕೊಳ್ಬೇಕು.
ತವ ಅಂತರಾತ್ಮ ಮಮ ಏಚಾನ್ಯೇ ದೇವಸಂಹಿತಾ ಇದು ಶಿವಂ ಪ್ರತಿ ಚತುರ್ಮುಖ ವಚನಂ. ಯಾವುದೊಂದು ಪುರಾಣದಲ್ಲಿ ಚತುರ್ಮುಖ ಬ್ರಹ್ಮನೇ ಶಿವನಿಗೆ ಹೇಳಿದ ಮಾತಿದೆ. ಈ ಪರಮಾತ್ಮ ನಮ್ಮೆಲ್ಲರ ಶರೀರದಲ್ಲಿ ವಾಸ ಮಾಡಿಕೊಂಡಿದ್ದಾನೆ ಅಂತ ಹೇಳಿದ ಮಾತಿದೆ. ಏಷ ಬ್ರಹ್ಮಾಚ ವಿಷ್ಣುಶ್ಚ, ಇವನು ವಿಷ್ಣು ಅಂತ ಕೂಡ ಕರ್ಸ್ಕೊತಾನೆ. ಯಾಕೆಂತಂದ್ರೆ ವಿಷ್ಣು ಅಂದ್ರೆ ಉಪೇಂದ್ರಾವತಾರ. ಅದಿತಿ ಮತ್ತು ಕಶ್ಯಪರ ಮಕ್ಕಳಾಗಿ ಮೊದಲು ದೇವೇಂದ್ರ ಜನಿಸಿದ, ದೇವತೆಗಳ ರಾಜ. ಅದಾದ್ಮೇಲೆ ಪರಮಾತ್ಮನೇ ಜನಿಸಿದ. ಅದಕ್ಕಾಗಿ ಅವನಿಗೆ ಉಪೇಂದ್ರ ಅಂತಿದ್ರು. ಉಪೇಂದ್ರ ಅಂದ್ರೆ ಸಣ್ಣ ಇಂದ್ರ ಅಂತ ಅರ್ಥ. ನಾಯಕ ಉಪನಾಯಕ ಹೇಗೋ ಹಾಗೆ ಇಂದ್ರ ಉಪೇಂದ್ರ, ಅವನು ಉಪೇಂದ್ರ ಅಂತ ಕರೆಸ್ಕೊಂಡ. ಮುಂದೆ ಇವನೇ ಶಿವ. ಬ್ರಹ್ಮ ವಿಷ್ಣು ಶಿವ ಈ ಶಬ್ದಕ್ಕೆ ಅರ್ಥಗಳನ್ನು ಕೂಡ ಹೇಳಬೇಕು. ಬ್ರಹ್ಮ ಅಂತಂದ್ರೆ ಬೃಹಿ ವೃದ್ಧವನ್ನು ಧಾತುವಿನಿಂದ ಹುಟ್ಟಿದ್ದ, ಬಹಳ ದೊಡ್ಡದು ಅಂತ ಅರ್ಥ, ಬೃಹತ್ ಪ್ರಮಾಣದ್ದು ಅಂತ ಅರ್ಥ. ಆ ಚತುರ್ಮುಖ ಬ್ರಹ್ಮನ ಅಧಿಷ್ಠಾನದಲ್ಲಿ ಈತ ಇದ್ದವನು. ಮುಂದೆ ವಿಷ್ಣು ವ್ಯಾಪ್ತವು ಅಂತ ಧಾತು, ಎಲ್ಲ ಕಡೆ ವ್ಯಾಪಿಸ್ಕೊಂಡಿದ್ದವನು ಅಂತ ಅರ್ಥ. ಶಿವ ಅಂತಂದ್ರೆ ಮಂಗಳಕರನಾದವನು. ಶಿವ ಶರೀರಕಃ ಸ ಬ್ರಹ್ಮ ಸ ಶಿವ ಸ ಹರಿಶ್ಚೇಂದ್ರ ಸೋಕ್ಷರ ಪರಮ ಸ್ವರಾಟ್ ಅಂತ ಶ್ರುತಿ ಇದೆ. ಮುಂದೆ ಸ್ಕಂದ, ಇವನಿಗೆ ಸ್ಕಂದ ಅಂತ ಕೂಡ ಕರೀತಾರೆ. ಇವನಿಗೆ ಸ್ಕಂದ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಸ್ಕಂದಿರ್ ಗತಿ ಶೋಷಣೆಯೋಹೋ ಅಂತ ಧಾತು ಇದೆ. ಶತ್ರುಗಳನ್ನು ಈತ ಶೋಷಣೆ ಮಾಡುವವನು, ಅದಕ್ಕಾಗಿ ಇವನಿಗೆ ಸ್ಕಂದ ಅಂತ ಹೆಸರು. ಸ್ಕಂದನನ್ನು ಉಪಾಸನೆ ಮಾಡ್ತೇವೆ ನಾವು. ಈ ಎಲ್ಲದಕ್ಕೂ ಕೂಡ ಒಂದೊಂದು ಅಧಿಷ್ಠಾನದಲ್ಲಿ ಒಂದೊಂದು ಉಪಾಸನೆ ಮಾಡೋದಕ್ಕೆ ಬಹಳ ಮಹತ್ವ ಇದೆ. ಸ್ಕಂದನನ್ನು ಉಪಾಸನೆ ಮಾಡೋದ್ರ ಮೂಲಕ ಅನ್ನ ಸಮೃದ್ಧಿ, ಷಣ್ಮುಖನನ್ನು ಉಪಾಸನೆ ಮಾಡೋದ್ರ ಮೂಲಕ ಕುಮಾರಧಾರದಲ್ಲಿ, ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ, ಮತ್ತು ಅನ್ನ ಸಮೃದ್ಧಿ ಮತ್ತು ಚರ್ಮ ರೋಗದ ಪರಿಹಾರ, ಇದನ್ನೆಲ್ಲ ವಾದಿರಾಜರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ನೆನಪಿಗೆ ಬಂತು ಅಂತ ಹೇಳಿದಷ್ಟೇ. ಅವರು ಧೀರೇಂದ್ರಾಚಾರ್ಯ ಹಳೆಯ ವಾದಿರಾಜಾಚಾರ್ಯರು ನಾನು ಹೇಳ್ತಿದ್ದೆ, ಅದು ಎರಡನೇ ಮಗುವಿಗೆ ಒಂದನೇ ಮಗುವಿಗೆ ಹುಟ್ಟಿದ ಮೇಲೆ ಸುಬ್ರಹ್ಮಣ್ಯ ಕ್ಷೇತ್ರ ಕರ್ಕೊಂಡು ಬರ್ತೀವಿ ಅಂತ ಹೇಳಿದ್ರಂತೆ. ಏನೋ ಮರೆತರು. ಅದಕ್ಕೆ ಅಲರ್ಜಿ ಆಗ್ಲಿಕ್ಕೆ ಪ್ರಾರಂಭ ಆಯ್ತು. ಅಲರ್ಜಿ ಆಗ್ಲಿಕ್ಕೆ ಪ್ರಾರಂಭ ಆದ್ಮೇಲೆ ಇವ್ರಿಗೆ ನೆನಪಿಗೆ ಬಂತು ಅಲ್ಲಿ ಹೋಗ್ಬೇಕಾಗಿತ್ತಲ್ಲ ಅಂತ. ಅದು ಹೋಗಿ ಬಂದಮೇಲೆ ಚರ್ಮದ ರೋಗ ತಾನಾಗೆ ಪರಿಹಾರ ಆಯಿತು. ಇದು ಒಂದೊಂದು ಅಧಿಷ್ಠಾನದಲ್ಲಿ ನಾವು ದೇವರನ್ನು ಕಾಣೋದಕ್ಕೆ ಮಹತ್ವ ಇದೆ. ಮತ್ತೆ ಆ ಎಂ.ಕೆ. ಹುಬ್ಬಳ್ಳಿಯಲ್ಲಿ ಅವರು ಹೇಳಿದರು, ಕಾಂಟಿಂಗಾಚಾರ್ಯ ಪೂಜಾರು, ಆ ಎರಡನೇ ಮಗುವನ್ನ ಈ ವಾದರಾಜೇಶ್ವರ ಹೆಂಡತಿ ಗರ್ಭಿಣಿ ಇದ್ದಾಗ ಅದಕ್ಕೆ ಸ್ವಲ್ಪ ದೌರ್ಬಲ್ಯ ಇದೆ, ಅದನ್ನು ತೆಗೆಸ್ಬಿಡೋದು ಒಳ್ಳೆಯದು ಅಂತ ಹೇಳಿದ್ರಂತೆ ಡಾಕ್ಟರ್ಗಳು. ಎಲ್ಲ ತಜ್ಞರು ಅದನ್ನೇ ಹೇಳಿದ್ರಂತೆ. ಆ ಸೋದಾ ಕ್ಷೇತ್ರದಲ್ಲಿ ಉಪಾಧ್ಯಾಯರು ಅಂತ ಪುರೋಹಿತರಿದ್ದಾರೆ, ಒಳ್ಳೆ ಅರ್ಚಕರು ಮತ್ತು ಜ್ಯೋತಿಷಿಗಳವರು, ಅಲ್ಲೇ ಇರ್ತಾರಲ್ಲ ಇವರು. ಮಹತ್ತರವಾದಂಥ ಸೇವೆಯಿಂದ ಸ್ವಲ್ಪ ಏನಾದರೂ ಗುಣ ಆಗಬಹುದು ಅಂದ್ರಂತೆ. ತೆಗೆಸಾಕ್ಬಿಡೋದು ಒಳ್ಳೇದು, ಬಹಳ ದೊಡ್ಡ ಸೇವೆ ಮಾಡೋ ಅವಕಾಶ ನಿಮ್ಗೆ ಏನಾದರೂ ಬಂದರೆ ಗುಣ ಆಗಬಹುದು. ಎಲ್ಲಿ ದೊಡ್ಡ ಸೇವೆ ಮಾಡಬೇಕು? ಮಂತ್ರಾಲಯಕ್ಕೆ ಹೋಗಬೇಕು, ಸೋದೆಗೆ ಹೋಗಬೇಕು, ಮತ್ತೆಲ್ಲಿ ಹೋಗಬೇಕು? ಇವರು ಚಿಂತಾಕ್ರಾಂತರಾಗಿ ಕೂತಿದ್ರು. ಈ ಕಡೆ ಈ ಎಂ.ಕೆ. ಹುಬ್ಬಳ್ಳಿ ಕ್ಷೇತ್ರದಲ್ಲಿ ಈ ಪೂಜಾರ ಕುಟುಂಬಕ್ಕೆ ಇದೇನೋ ವೃದ್ಧಿ ಮೈಲಿಗೆ, ಯಾರು ಹುಟ್ಟಿದ್ರ ಪ್ರಯುಕ್ತ ಮೈಲಿಗೆ ಬಂತು. ಯಾರನ್ನು ಕರಿಬೇಕು ಅಂತ ಅವರು ಆಲೋಚನೆ ಮಾಡ್ತಿದ್ರು. ಒಬ್ರು ಯಾರಿಗೋ ಹೇಳಿದ್ರು. ಅವನು ನಾನೀಗ ಮತ್ತೊಂದು ಊರಿನಲ್ಲಿದ್ದೀನಿ, ನನಗಾಗೋದಿಲ್ಲ ಅಂಥೇಳಿ ಈ ವಾಜರಾಜಾಚಾರ್ಯರಿಗೆ ಹೇಳಿದಂತೆ. ಅವರು ಹೇಳಿದ ಕೂಡಲೇ ಅವ್ರು ಮರು ಮಾತಾಡಿದ್ರೆ 10 ದಿವಸ 11 ದಿವಸ ಬಂದು ಅಲ್ಲಿ ಪೂಜೆ ಮಾಡಿದರು. ಅದಾದಮೇಲೆ ಆ ಮಗು ಹುಟ್ಟಿತ್ತು. ಅದು ಇವತ್ತು ಕೂಡ ಆರೋಗ್ಯವಂತಾಗಿದೆ ಅಂತ ಮೊನ್ನೆ ಅವ್ರು ಹೇಳಿದರು. ಇನ್ನು ಯಾಕೆ ಹೇಳ್ತಿದ್ದೀನಿ, ಇಂಥದ್ದು ಎಷ್ಟೋ ಕಡೆ ನಡೆದಿರ್ತಂಥದ್ದಲ್ಲ. ಇವು ನಮಗೆ ಯಾವ್ಯಾವ ಅಧಿಷ್ಠಾನದಲ್ಲಿ ದೇವರನ್ನು ಕಾಣಬೇಕು, ದೇವರಲ್ಲಿ ಭಕ್ತಿಯನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ ನಮಗೊಂದು ಉದಾಹರಣೆಯಾಗಿ ನಮಗೂ ದೃಢ ಆಗಬೇಕು ಅನ್ನೋ ಕಾರಣಕ್ಕಾಗಿ ಇವನು ಹೇಳಿದಷ್ಟೇ. ಮೊನ್ನೆ ಹೋದಾಗ ಅವ್ರು ಹೇಳಿದರು ಪಾಂಡುರಂಗಾಚಾರ್ಯ ಪೂಜಾರಿ. ಅದಕ್ಕೆ ಸ್ಕಂದನನ್ನು ನಾವು ನೋಡ್ತೀವಿ. ಸ್ಕಂದನ ಪೂಜೆ ಎಲ್ಲರೂ ಮಾಡಿರ್ತಾರೆ. ಅವನು ವೇಷ ಹಾಕ್ಕೊಂಡು ಪೂಜೆನೂ ಮಾಡ್ತಾರೆ ವರ್ಷಕ್ಕೊಂದು ಬಾರಿ. ಅವರೆಲ್ಲರೂ ತಿಳ್ಕೊಳ್ಬೇಕಂತಂದ್ರೆ ಅವನ ಮಹತ್ವ ಏನು, ಅವನು ಯಾವ ಕಾರಣಕ್ಕಾಗಿ ಅನ್ನ ಸಮೃದ್ಧಿ ಮತ್ತು ಚರ್ಮ ರೋಗಕ್ಕೆ ನಿವಾರಕ, ಅವನ ಅಂತರ್ಗತನಂತ ಭಗವಂತನನ್ನು ಕಾಣಬೇಕು. ಕಂದಿರ್ ಗತಿ ಶೋಷಣೆಯೋಹೋ, ಗತಿ ಅದು ಕುಮಾರ. ಕುಮಾರ ಆದ್ದರಿಂದ ನಿತ್ಯ ಚಲನಶೀಲ, ಬಹಳ ಚಟುವಟಿಕೆ ಇದ್ದವನು. ಮತ್ತು ಶೋಷಕ, ಚರ್ಮರೋಗ, ಬಡತನ ಮೊದಲಾದಕ್ಕೆಲ್ಲದಕ್ಕೂ ಕೂಡ ಆತ ಶೋಷಕ. ಅದಕ್ಕಾಗಿ ಆತನಿಗೆ ಸ್ಕಂದ ಅಂತ ಕರೀತಾರೆ. ಹಾಗಾಗಿ ಷಣ್ಮುಖ ಶರೀರಕಃ, ಆ ಷಣ್ಮುಖನನ್ನೇ ಶರೀರವನ್ನಾಗಿ ಮಾಡಿಕೊಂಡು ಈ ಭಗವಂತ ಇದ್ದವನು. ಮುಂದೆ ಪ್ರಜಾಪತಿಶ್ಚರತಿ ಗರ್ಭೆ ಅಂತ ಶ್ರುತಿ. ಪ್ರಜಾಪತಿ ಅಂತ ಕೂಡ ಒಬ್ಬ ದೇವತೆ. ಆ ದೇವತೆ ಹಿನ್ನೆಲೆ ಏನು ಅಂತ ಅಷ್ಟೊಂದು ಸರಿಯಾಗಿ ನೆನಪಿಲ್ಲ. ಮಳೆ ಬೆಳೆಗೆ ಕಾರಣೀಭೂತರಾದಂಥ ದೇವತೆಗಳು ಇವರಲ್ಲ ಅಂತ ನನ್ನ ಒಂದು ಕಲ್ಪನೆ.
ಹೀಗೆ ಆತ ಪ್ರಜಾಪತಿ ಅನ್ನೋ ಶಬ್ದವನ್ನು ಕೂಡ ವಾಚ್ಯನಾದವನು. ಮಹೇಂದ್ರ, ಮಹೇಂದ್ರ ಅಂದರೆ ದೇವೇಂದ್ರ. ಆ ದೇವೇಂದ್ರನ ಶರೀರವನ್ನು ಅಧಿಷ್ಠಾನವಾಗಿ ಮಾಡಿಕೊಂಡಿದ್ದವನು. ಇಡೀ ಐಶ್ವರ್ಯ ಅಂತ ಧಾತು. ಇಂದ್ರ ಅನ್ನೋ ಶಬ್ದಕ್ಕೆ ಹುಟ್ಟಿದ ಹೇಗೆ ಅನ್ನೋ ಶಬ್ದ ಅಂತಂದ್ರೆ ಇಡೀ ಐಶ್ವರ್ಯ, ದೊಡ್ಡ ಐಶ್ವರ್ಯ ವೈಭವ ಸಂಪನ್ನನಾದವನು. ಅದಕ್ಕೆ ಮುಂದೆ ರ ಪ್ರತ್ಯಯ, ಅದರಿಂದಾಗಿ ಇಂದ್ರ ಅಂತ ಶಬ್ದ. ಇಂದ್ರ ಅಂದ್ರು ಮಹೇಂದ್ರ ಅಂದ್ರೆ ಮತ್ತೆ ದೊಡ್ಡ ಇಂದ್ರ ಅಂತ ಅರ್ಥ. ಆ ಮಹೇಂದ್ರನನ್ನ ಶರೀರವನ್ನಾಗಿ ಮಾಡಿಕೊಂಡವನು. ಇಂದ್ರಂ ನಿಚಿಕ್ಯು ಪರಮೇ ವ್ಯೋಮನ್ ಇಂದ್ರೋ ಮಾಯಾಭಿಸ್ ಪುರುರೂಪಯೀಯತೆ. ಇಂದ್ರ ತನ್ನ ಮಾಯೆಯಿಂದ ಪುರುರೂಪ, ಅನೇಕ ರೂಪಗಳನ್ನು ತಾಳ್ಕೊಂಡಿರ್ತಾನೆ ಅಂತ ಇದೊಂದು ಶ್ರುತಿ. ಇದು ಮನುಸ್ಮೃತಿ ಅಂತ ಇದು. ಇಂದ್ರೋ ಮಾಯಾಭಿ ಪುರುರೂಪ ಇತಿ ಶ್ರುತೇ. ಹೀಗೆ ಸ್ವರೂಪತಃ ಮತ್ತು ಐಶ್ವರ್ಯದ ಮೂಲಕವಾಗಿ ಅತ್ಯಂತ ಅಪಾರವಾದ ಮಹಿಮೆ ಇದ್ದವನಾದ ಕಾರಣಕ್ಕಾಗಿ ಇವನಿಗೆ ಮಹೇಂದ್ರ ಅಂತ ಕರೀತಾರೆ. ಧನದಹ, ಧನ ಅಂದ್ರೆ ಸಂಪತ್ತು, ಧನದ ಅಂದ್ರೆ ಕುಬೇರ. ಆ ಕುಬೇರ ಅಂತ ಇವನನ್ನ ಯಾಕೆ ಕರೀತಾರೆ ಅಂತಂದ್ರೆ ಅನ್ನಾದೋ ವಸುದಾನ ಇತಿ ಶ್ರುತಿ ಪ್ರಸಿದ್ಧ ಸಕಲ ಫಲಪ್ರದ. ಅನ್ನ ಕೊಡ್ತಾನೆ, ಐಶ್ವರ್ಯವನ್ನು ಕೊಡ್ತಾನೆ, ಧನ ಕನಕಗಳನ್ನು ಕೊಡ್ತಾನೆ. ಅದಕ್ಕಾಗಿ ಆ ಕುಬೇರನ ಶರೀರದಲ್ಲಿ ಈತ ಇದ್ದವನು. ಧನದಹ. ಮುಂದೆ ಈತ ಕಾಲಹ. ಕಾಲಹ ಅಂದ್ರೆ ಜಗತ್ ಸಂಹಾರಕ, ಈ ಜಗತ್ತನ್ನು ನಾಶ ಮಾಡುವಂಥವನು. ಕಾಲ ಅನ್ನೋ ಶಬ್ದಕ್ಕೆ ಕೂಡ ಅರ್ಥ ಹೇಳಿದ್ದೆ ಹಿಂದೆ. ಕಾಲ ಅಂತಂದ್ರೆ ಕಲಯತಿ ಆಯುಹು, ನಿಮ್ಮನ್ನ ಆತ ಲೆಕ್ಕ ಹಾಕ್ತಿರ್ತಾನೆ. ಆಯ್ತು, ಹುಟ್ಟಿ 1 ದಿವಸ ಆಯ್ತು, 2 ದಿವಸ ಆಯ್ತು, 3 ದಿವಸ ಆಯ್ತು ಅಂತ ನಿತ್ಯ ನಿಮ್ಮನ್ನು ಲೆಕ್ಕ ಹಾಕ್ತಿರ್ತಾನೆ. ಆತ ಹಾಕೋ ಲೆಕ್ಕ ನಮಗೆ ಗೊತ್ತಾಗದೇ ಇರಬಹುದು, ಯಾಕಂದ್ರೆ ನಾವು ಬೇರೆ ಲೆಕ್ಕದೊಳಗಿರ್ತೇವೆ. ಆದ್ರೆ ಆತ ಲೆಕ್ಕ ಹಾಕ್ತಿರ್ತಾನೆ, ಅದರಿಂದ ಅವನಿಗೆ ಕಾಲ ಅಂತ ಹೆಸರು. ಕಾಲಹ. ಕಾಲಾಯ ಮಹಾಗ್ರಾಸಾಯ ವೈ ನಮಃ ಅಂತ ಹೀಗೆ ಶ್ರುತಿ ಇದೆ. ಅತ್ತ ಚರಾಚರ ಗ್ರಹಣಾತ್, ಇದೊಂದು ಬ್ರಹ್ಮಸೂತ್ರ ಅಂತ ಕಾಣಿಸ್ತದೆ. ಚರಾಚರ ವಸ್ತುಗಳನ್ನೆಲ್ಲ ಆತ ನುಂಗಿ ಬಿಡುವಂಥವನು. ಅದಕ್ಕಾಗಿ ಆತನಿಗೆ ಕಾಲ ಅಂತ ಕರೀತಾರೆ. ಅನ್ನಾದಿರ್ ಭಗವಾನ್ ಇತಿ ಪರಶುರಾಮ ಸ್ಮರಣಾಚಿ. ಯಮಃ, ಅವನಿಗೆ ಯಮ ಅಂತ ಕೂಡ ಹೆಸರಿದೆ. ಯಮ ಅಂತ ಯಾಕೆಂತಂದ್ರೆ ಅದಕ್ಕೂ ಕೂಡ ನೆನಪಿರಬೇಕು. ಯಮಃ ಅಂದ್ರೆ ಶಿಕ್ಷೆ ಮಾಡುವಂಥವನು. ಯಮ ಸಂಯಮ ಅಂತ ಧಾತು ಅದು. ಹಾಗಾಗಿ ಯಾರು ನಮ್ಮನ್ನು ಶಿಕ್ಷೆಗೊಳಪಡಿಸ್ತಾರೋ ಆತನಿಗೆ ಯಮ ಅಂತ ಹೆಸರು. ಮೂಲಭೂತವಾಗಿ ಶಿಕ್ಷೆ ಮನುಷ್ಯನಿಗೆ ಸತ್ಕರ್ಮಗಳನ್ನು ಕೊಡೋದು ಮತ್ತು ದುಷ್ಫಲಗಳನ್ನು ಕೊಡೋದೇ ಏನಿದೆ, ಇದು ಭಗವಂತನದೇ ಕಾರ್ಯ. ಹಾಗಾಗಿ ಆತನಿಗೆ ಯಮ ಅಂತ ಕರೀತಾರೆ. ಯಮೋ ವೈವಸ್ವತೋ ರಾಜ ತತಃ ಸವೈಷ ಹೃದಯಸ್ಥಿತ ಇತಿ ಮನುಸ್ಮರಣಾತ್. ಇದು ಮನುಸ್ಮೃತಿಯಲ್ಲಿ ಬಂದಂಥ ಮಾತಿದು. ಮುಂದೆ ಸೋಮಃ. ಸೋಮ ಅಂದ್ರೆ ಚಂದ್ರ. ಸೋಮ ಅಂತ ಇವನ್ನ ಯಾಕೆ ಕರೀತಾರೆ ಅಂತಂದ್ರೆ ಸೂತೆ ಅಮೃತಂ. ಸೋಮ ಅಂತ ಚಂದ್ರನಿಗೆ ಹೆಸರು ಬರ್ಲಿಕ್ಕೆ ಕಾರಣ ಏನಂದ್ರೆ ಸೂ ಅಂತ ಧಾತು, ಅಮೃತವನ್ನು ಹೊರಸೂಸುವವನು, ಅಮೃತಕ್ಕೆ ಸಮಾನವಾದಂಥ ಕಿರಣಗಳನ್ನು ಹೊರಸೂಸುವವನು ಅನ್ನೋ ಕಾರಣಕ್ಕಾಗಿ ಅವನಿಗೆ ಸೋಮ ಅಂತ ಕರೀತಾರೆ. ಸೋಮಃ ಅಮೃತಂ, ಸೂತೆ ಅಮೃತಂ ಇತಿ ಸೋಮಃ. ಸೋಮಸ್ತವತೆ ಅನಿತ ಮತೀನಾಂ ಜನಿತ ದಿವಹ. ಈ ರೀತಿಯಾಗಿ ಶಾಸ್ತ್ರದಲ್ಲಿ ಬರುವಂಥ ಮಾತಿದು. ಮುಂದೆ ಅಪಾಂಪತಿ ಅಂದ್ರೆ ವರುಣ. ಅಪ್ಪ ಅಂದ್ರೆ ನೀರು, ಆ ನೀರಿಗೆ ಅಧಿಪತಿಯಾದವನಿವನು. ಅಂದ್ರೆ ವರುಣನನ್ನು ಅಧಿಷ್ಠಾನವನ್ನಾಗಿ ಮಾಡಿಕೊಂಡಿದ್ದವನು. ಆಪೋ ನಾರಾಯತಿ ಪ್ರೋಕ್ತಾ ಆಪೋ ವೈ ನರಸೂನವಃ ತಾಯದಸ್ಯ ಅಯನಂ ಪೂರ್ವಂ ತೇನ ನಾರಾಯಣ ಸ್ಮೃತಃ. ಅಪಾಂಪತಿ ಅಂತ ಇವನ್ನ ಕರೀತಾರೆ ಯಾಕಂತಂದ್ರೆ, ನಾರಾಯಣ ಅಂತ ಕರೀತಾರೆ ಯಾಕಂತಂದ್ರೆ ಇವನು ಆ ನೀರನ್ನ ಅಧಿಷ್ಠಾನವನ್ನಾಗಿ ಮಾಡಿಕೊಂಡು ಮಲಗಿದವನು, ಕ್ಷೀರ ಸಮುದ್ರದಲ್ಲಿ ಮಲಗಿದವನು ಅನ್ನೋ ಕಾರಣಕ್ಕಾಗಿ ಆತನಿಗೆ ನಾರಾಯಣ ಅಂತ ಕರೀತಾರೆ. ಹೀಗೆ ಮಹೇಂದ್ರ, ಧನದ, ಕಾಲ, ಯಮ, ಸೋಮ ಮತ್ತು ವರುಣ ಹೀಗೆಲ್ಲ ಥರದ ದೇವತೆಗಳನ್ನು ಕೂಡ ತನ್ನ ಅಧಿಷ್ಠಾನವನ್ನಾಗಿ ಮಾಡಿಕೊಂಡು ಅವನೇ ಇದ್ದಾನೆ. ಇನ್ನು ಮುಂದೆ ಪಿತೃ, ವಸು, ಸಾಧ್ಯ ಮೊದಲಾದ ಶಬ್ದಗಳ ಅರ್ಥ ಮತ್ತು ಆಯಾ ದೇವತೆಗಳನ್ನು ಕೂಡ ಆತನೇ ಇದ್ದಾನೆ ಅಂತ ಅನ್ನೋದನ್ನ ನಾವು ಇನ್ನು ಮುಂದಿನ ದಿವಸ ಶ್ರವಣ ಮಾಡೋಣ.